ಸ್ವಾಗತ. ಈ ಸಿನಿಮಾದ ನಿರ್ದೇಶಕರು ಸುಪ್ರೀತ್ ಅವರು. ಸಿನಿಮಾ ರಂಗ ಅವರಿಗೆ ಹೊಸದಲ್ಲ. ಪ್ರೇಮ್ ಸರ್ ಗರಡಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡಿರುವಂತಹ ಅನುಭವ. ಎಡಿಟರ್ ಆಗಿ ಶುರು ಮಾಡಿದ್ದು, ಇವತ್ತು ಸಿನಿಮಾ ನಿರ್ದೇಶನ ಮಾಡ್ತಿದ್ದೀರಾ ಸರ್. ಬಹಳ ಡಿಸಿಪ್ಲಿನ್ಡ್ ಆಗಿ, ತುಂಬಾ ಡೆಡಿಕೇಶನ್ ಕೊಟ್ಟು ಈ ಸಿನಿಮಾ ಮಾತ್ರ ಬಹಳ ಪ್ರೀತಿಯಿಂದ ಮಾಡಿರೋದು ಎಲ್ಲಾ ವಿಚಾರದಲ್ಲೂ ಗೊತ್ತಾಗ್ತಿದೆ ಸರ್. ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ನೀವು ಬಹಳ ಒಂದು ಗಟ್ಟಿ ಟೆಕ್ನಿಷಿಯನ್ಸ್ ಬಳಗ ಈ ಸಿನಿಮಾ ತಂಡ ಇದೆ ಅಂತ ಹೇಳ್ಬಹುದು. ಅದರಲ್ಲಿ ನಮ್ಮ ಚಂದ್ರಶೇಖರ್ ಸರ್ ಕನ್ನಡ ಇಂಡಸ್ಟ್ರಿಗೆ ಸಾಕಷ್ಟು ಹಿಟ್ ಸಿನಿಮಾಗಳನ್ನ ಕೊಟ್ಟಿರುವಂತಹ ಸಿನಿಮಾಟೋಗ್ರಫರ್ ಇವರು. ಮಾತು ಕಮ್ಮಿ ಆದ್ರೆ ಕೆಲಸ ಜೋರಾಗೆ ಮಾತಾಡುತ್ತೆ ಸರ್. ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಇನ್ನು ನಾನು ಹೇಳ್ತಾ ಇದ್ದೆ, ರವಿ ಸರ್ ಸಿನಿಮಾ ಅಂದ್ರೆ ಮ್ಯೂಸಿಕ್, ಅದರಲ್ಲೂ ನಮ್ಮ ಪಳನಿ ಸರ್ ದೊಡ್ಡ ಜವಾಬ್ದಾರಿ. ಈಗ ಒಂಚೂರು ಕಾನ್ಶಿಯಸ್ ಎಫರ್ಟ್ ಹಾಕ್ಬೇಕು ಸರ್. ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಸಾಕಷ್ಟು ಜನ ಕುಟುಂಬದವರು, ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ಈ ಸಿನಿಮಾದ ನಾಯಕಿಯಾಗಿ ಅಭಿನಯಿಸಿರೋದು ನಮ್ಮ ರಶಿಕಾ ಶೆಟ್ಟಿ ಅವರು. ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ನಾಯಕ ನಟನಾಗಿ ಭರತ್ ಅವರಿದ್ದಾರೆ. ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಜಾಸ್ತಿ ತಡ ಮಾಡೋದು ಬೇಡ, ಮೊದಲಿಗೆ ಟೈಟಲ್ ರಿವೀಲ್ ಮಾಡಿ ಆಮೇಲೆ ಉಳಿದಿದ್ದೆಲ್ಲ ಮಾತಾಡೋಣ ಅಲ್ವಾ ಸರ್? ದಯವಿಟ್ಟು ದೊಡ್ಡ ಆಶಯ ಆಗಿತ್ತು. ಹೌದು 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 ಹೌದು. ಒಂದ್ ನಿಮಿಷ ಮೊಬೈಲ್ ಕೆಳಗೆ ಇರಿಸಿ. ಒಂದ್ ನಿಮಿಷ. ಓಕೆ, ರೆಡಿ? ಹಾ ಸರ್. ಈಗಲ್ಲ, ಒಂದ್ ನಿಮಿಷ. ಓಕೆ, ನಮ್ಗೆಲ್ರಿಗೂ ಇನ್ನೊಂದು ಕ್ಯೂರಿಯಾಸಿಟಿ. ಟೈಟಲ್ ನೋಡಾಯ್ತು, ಇಷ್ಟು ಆಪ್ಟ್ ಆಗಿರುವಂತ ಟೈಟಲ್ ಅಂತ. ಇನ್ನೊಂದು, ಸರ್ ಯಾವ ಲುಕ್ ಅಲ್ಲಿ ಕಾಣಿಸ್ಕೊಳ್ತಾ ಇರಬಹುದು ಈ ಸಿನಿಮಾದಲ್ಲಿ ಅನ್ನೋದು ಇನ್ನೊಂದು ಕ್ಯೂರಿಯಾಸಿಟಿ. ಅದಕ್ಕೆ ಇವತ್ತು ಒಂದು ಫಸ್ಟ್ ಪೋಸ್ಟರ್ ಕೂಡ ಲಾಂಚ್ ಮಾಡ್ತಾ ಇದೀವಿ ನಾವು ಸರ್. ದಯವಿಟ್ಟು ಎಲ್ಲರೂ ಕೂತ್ಕೊಂಡ್ರೆ ಪೋಸ್ಟರ್ ಪ್ಲೇ ಮಾಡಿಸ್ತೀವಿ. ಇದನ್ನ ಸೈಡಿಗೆ ಒಂದು ಹಂತದವರೆಗೂ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಇದು ಈ ಸಿನಿಮಾದ ಫಸ್ಟ್ ಪೋಸ್ಟರ್. ಅದಾದ್ಮೇಲೆ ನಾನು ಹೇಳ್ತದೆ, ರವಿ ಸರ್ ಸಿನಿಮಾ ಅಂದ ತಕ್ಷಣ ಸಂಗೀತ ನಿರ್ದೇಶಕರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ. ಈಗ ಆಲ್ರೆಡಿ ಮ್ಯೂಸಿಕ್ ವಿಚಾರದಲ್ಲಿ ಟಾಕ್ ಆಫ್ ದ ಟೌನ್ ಆಗಿದ್ದಾರೆ. ಒಂದೆರಡು ವಿಚಾರ ಏನಂದ್ರೆ, ಈಗ ಒಳ್ಳೊಳ್ಳೆ ಲೊಕೇಶನ್ಸ್ ಶೂಟ್ ಮಾಡಿದ್ದೀವಿ. ಮತ್ತೆ ನಮ್ಮ ಡೈರೆಕ್ಟರ್ ಒಂದು ಎಮೋಷನಲ್ ಲವ್ ಸ್ಟೋರಿನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಅಂದ್ರೆ ಕಥೆನೇ ಹಂಗಿದೆ. ಸಿನಿಮಾಟೋಗ್ರಫಿ ತುಂಬಾ ಸ್ಕೋಪ್ ಇದೆ. ಕಾಶ್ಮೀರಲ್ಲಿ ಒಂದು ಸಾಂಗ್ ಶೂಟ್ ಮಾಡಿದ್ದೀವಿ. ಮತ್ತೆ ಜೈಸಲ್ಮೇರಲ್ಲಿ, ರಾಜಸ್ಥಾನಲ್ಲಿ ಒಂದು ಸಾಂಗ್ ಶೂಟ್ ಮಾಡಿದ್ವಿ. ಚಿಕ್ಕಮಂಗ್ಳೂರಲ್ಲಿ ಕತೆ ಒಂದಷ್ಟು ಫ್ಲೋ ಆಗುತ್ತೆ. ಆಮೇಲೆ ಅಂಡರ್ ವಾಟರ್ ಸೀಕ್ವೆನ್ಸು ಅಂಡಮಾನಲ್ಲಿ ಶೂಟ್ ಮಾಡಿದ್ದೀವಿ. ಹಾಗಾಗಿ ವಿಜುವಲಿ ಡೆಫಿನೆಟ್ ಆಗಿ ಒಂದು ಟ್ರೀಟ್ ಆಗಿರುತ್ತೆ ಈ ಸಿನಿಮಾ. ಮತ್ತೆ ರವಿ ಸರ್ ಜೊತೆಯಲ್ಲಿ ಒಂದು ಎರಡನೇ ಸಿನಿಮಾ ಪಡ್ಡೆ ಮಾಡಿದ್ದೆ ರವಿ ಸರ್ ಜೊತೆಯಲ್ಲಿ. ತುಂಬ ಖುಷಿ ಆಗ್ತಾಯಿದೆ. ಡೆಫಿನೆಟ್ ಆಗಿ ಜೊತೆಗೆ ಮ್ಯೂಸಿಕ್, ಈ ಸಿನಿಮಾ ಜೀವನೇ ಒಂದು ಸಂಗೀತ ಆಗಿದೆ. ಡೆಫಿನೆಟ್ ಆಗಿ ಒಂದು ಒಳ್ಳೆ ಮ್ಯೂಸಿಕಲ್ ಲವ್ ಸ್ಟೋರಿ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ. ಥ್ಯಾಂಕ್ ಯು. ಮ್ಯೂಸಿಕ್ ಬಗ್ಗೆ ಸರ್ ಪೀಠಿಗೆ ಹಾಕಿ ನಿರ್ದೇಶಕರಾಗಬೇಕು ಅನ್ನೋ ಕನಸು ಹೊತ್ತು ಬಂದವರು ಇವತ್ತು ನಿರ್ಮಾಣದ ಜವಾಬ್ದಾರಿ ತಗೊಂಡು ಫಸ್ಟ್ ಸಿನಿಮಾ ಅನ್ನೋ ಕೆಲಸ ಕಲಿಬೇಕು, ಎಲ್ಲ ಆಯಾಮಗಳಲ್ಲೂ ಕೆಲಸ ಮಾಡ್ಬೇಕು ಅಂತ ಒಂದು ವಿಷನ್ ಇಟ್ಕೊಂಡು ಬಂದಿದ್ದೀರ. ಮೊದಲ ಸಿನಿಮಾ ನಿರ್ಮಾಣ, ದೊಡ್ಡ ಜವಾಬ್ದಾರಿ, ಅದರಲ್ಲೂ ರವಿ ಸರ್ ಇರುವಂತಹ ಸಿನಿಮಾ. ಏನ್ ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ, ಮಾಧ್ಯಮ ಹಿತೈಷಿಗಳಿಗೆ ನಾನು ಸ್ವಾಗತ ಕೋರ್ತಾ ಇದ್ದೇನೆ ಮತ್ತೆ ಧನ್ಯವಾದಗಳು. ರವಿ ಸರ್ ನಮ್ಮ ಮೂವಿಯಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದೇ ನಮ್ಗೆ ದೊಡ್ಡ ಸಂತೋಷ. ಯಾಕಂದ್ರೆ ರವಿ ಸರ್ ಒಪ್ಕೊಂಡು, ಈಗ ಪ್ಯಾರ್ ಅಂತ ಹೇಳ್ಬಿಟ್ಟು ಮೇಡಮ್ ಅವಾಗ್ಲೇ ಹೇಳಿದ್ರು ರವಿ ಸರ್ಗೆನೆ ಆಕ್ಟ್ ಆಗಿದೆ ಟೈಟಲ್ ಅಂತ ಹೇಳ್ಬಿಟ್ಟು. ಹಾಗಾಗಿ ರವಿ ಸರ್ ಅಂದ್ರೆ ನಮ್ ಕತೆ ನಿರ್ದೇಶಕರು ಏನು ಸುಪ್ರೀತ್ ಸರ್ ಕತೆ ಮಾಡ್ಬೇಕಾದ್ರೆ ಪಾತ್ರ ರವಿ ಸರ್ ಅಂತಾನೆ ಅನ್ಕೊಂಡೆ ಮೈಂಡಲ್ಲಿ ಇದ್ದಿದ್ದು. ಸೊ ಕೊನೆ ತನಕನೂ ರವಿ ಸರ್ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು. ನಿಜವಾಗ್ಲೂ ಇದು ಪಾತ್ರ ಸರ್ ಒಪ್ಕೊಂಡು ನಮ್ಮ ಮೂವಿಯಲ್ಲಿ ಮಾಡ್ತಾ ಇರೋದಕ್ಕೆ. ಯಾಕಂದ್ರೆ ಅದು ಎಷ್ಟು ಹೇಳೋದು ಕಡಿಮೆನೆ, ಆ ಪಾತ್ರ ಆಗಿದೆ ರವಿ ಸರ್ದು. ಮತ್ತೆ ರವಿ ಸರ್ಗೆ ಅದು ಕರೆಕ್ಟಾಗಿ ಸೂಕ್ತ, ಆ ತರ ಇದೆ ಅದು ಪಾತ್ರ. ನಾನು ಆಕ್ಚುಲಿ ಡೈರೆಕ್ಷನ್ ಮಾಡ್ಬೇಕಂತ ಹೇಳಿ ಬಂದಿದ್ದು ಇಂಡಸ್ಟ್ರಿಗೆ. ಕತೆ ಎಲ್ಲ ಚೆನ್ನಾಗಿರೋದು ನೋಡ್ಬಿಟ್ಟು ಪ್ರೊಡ್ಯೂಸರ್ ಆಗಿದ್ದೀನಿ. ಮತ್ತೆ ಕತೆಗೆ ಏನ್ ಬೇಕೋ ಅದೆಲ್ಲ ಚಿತ್ರೀಕರಣದಲ್ಲಿ ಯಾವುದಕ್ಕೂ ಏನು ಕೊರತೆ ಇಲ್ಲನೆ ಒಂದು ಒಳ್ಳೆ ರೀತಿ ಚಿತ್ರ ಮಾಡಿದೀವಿ. ಇಡೀ ಕುಟುಂಬ ಸಮೇತ ಥಿಯೇಟರ್ ಬಂದ್ ನೋಡೋಂತ ಸಿನಿಮಾ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಕಾಗತ್ತೆ. ಧನ್ಯವಾದಗಳು.
ಥ್ಯಾಂಕ್ ಯು ಮೇಡಮ್. ಸಿನಿಮಾ ಮೂಲಕ ನಿಮಗೆ ತುಂಬಾ ಒಳ್ಳೆದ ನಿರ್ದೇಶನ ಅಂದ್ರೆ ಭಟ್ರ ಗರಡಿ ಸಿನಿಮಾ, ಭಟ್ರ ಟೀಮ್ ಸಿನಿಮಾ ಪ್ರಮೋಷನ್ ಬಿಸಿ ಇದ್ದೀರಾ. ಜೊತೆಗೆ ಪ್ಯಾರ್ ಫಸ್ಟ್ ಲುಕ್ ಪೋಸ್ಟರ್ ರಿವೀಲ್ ಆಗಿದೆ. ಏನ್ ಹೇಳ್ತೀರಾ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಶಿಕಾ ಶೆಟ್ಟಿ. ಈ ಜರ್ನಿ ಬಗ್ಗೆ ಹೇಳಬೇಕು ಅಂತಂದ್ರೆ ಜರ್ನಿ ಸ್ಟಾರ್ಟ್ ಆಗಿದ್ದು ಇದೇ ಸ್ಟೇಜ್. ಈಗ ಒಂದು ಇವೆಂಟ್ ಇತ್ತು, ಇಲ್ಲಿ ಮ್ಯಾಮ್ ನನ್ನ ನೋಡಿ ನನಗೆ ಕಾಲ್ ಮಾಡಿದ್ರು. ದೇರ್ ಇಸ್ ನೋ ಆಡಿಷನ್. ತುಂಬ ಆಡಿಷನ್ಸ್ ಎಲ್ಲ ತಗೋತಾ ಇದ್ರು. ಆಡಿಷನ್ಸ್ ಎಲ್ಲ ತಗೊಂಡಾದ್ಮೇಲೆ ಕೂಡ ನಾನು ಮೀಟಿಂಗ್ ಹೋಗಿದ್ದೀನಿ, ಅಟೆಂಡ್ ಮಾಡಿದ್ದೀನಿ. ಇಟ್ ವಾಸ್ ಲೈಕ್ ಓಕೆ, ಈ ಹುಡುಗಿ ಸೆಲೆಕ್ಟ್ ಆಗಿದ್ದಾರೆ. ದೇರ್ ಇಸ್ ನೋ ಆಡಿಷನ್. ಇವ್ರು ಹೇಗೆ ಆ್ಯಕ್ಟ್ ಮಾಡ್ತಾರೆ ಅನ್ನೋದು ಅವ್ರು ಯಾರಿಗೂ ಗೊತ್ತಿರಲಿಲ್ಲ. ದೇ ವರ್ ಲೈಕ್ ಸೋ ಕಾನ್ಫಿಡೆಂಟ್. ಓಕೆ, ನೀನು ಮಾಡಮ್ಮ, ನೀನು ಮಾಡ್ತೀಯ, ವಿಲ್ ಡೂ ಇಟ್ ಅಂತ. ನಮ್ಮ ಡೇ ಒನ್ ನಮ್ಮ ಡೈರೆಕ್ಟರ್ ಆಗಿರಲಿ, ಪ್ರೊಡ್ಯೂಸರ್ ಆಗಿರಲಿ, ಸಪೋರ್ಟ್ ಇದೆ. ಇಟ್ಸ್ ಅ ಸಪೋರ್ಟ್ ಸಿಸ್ಟಮ್. ಈಗ ಮಕ್ಕಳು ಹೇಳ್ತಾರೇನೆ ಅರ್ಥ ಮಾಡ್ಕೊಂಡು ಏನೋ ತಂದ್ಕೊಡ್ತಾರಲ್ಲ, ಆ ಥರ ಇತ್ತು. ಎಸ್ಪೆಷಲಿ ನಾಗಶ್ರೀ ಮ್ಯಾಮ್, ನಾವು ಹೇಳ್ತಾನೆ ಇರಲಿಲ್ಲ, ಏನೋ ಎಕ್ಸ್ಪ್ರೆಸ್ ಕೂಡ ಮಾಡ್ಕೋತಾ ಇರಲಿಲ್ಲ. ಎಲ್ಲ ನಾವು ಹೇಳೋ ಮುಂಚೆನೆ ನಮ್ಗೆ ಏನೇನು ಬೇಕು ಅಂತ ನೋಡಿ ಎಲ್ಲ ತಂದ್ಕೊಡ್ತಾ ಇದ್ರು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ರವಿ ಸರ್ ಅಂದ್ರೆ ಇಟ್ಸ್ ಅನ್ ಎಮೋಷನ್. ನಾನು ಪಕ್ಕ ಕುತ್ಕೊಂಡಿದ್ದೀನಿ, ಐ ಆಮ್ ಜಸ್ಟ್ ಶಿವರಿಂಗ್. ನಂಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಐ ಆಮ್ ಸೋ ಎಮೋಷನಲ್. ಆ ಪೋಸ್ಟರ್ ಕೂಡ ನೋಡಿದ ತಕ್ಷಣನೇ ಅಷ್ಟೇ ಐ ವಾಸ್ ಲೈಕ್ ಅಳಗೊಂದು ಬಾಕಿ ಇತ್ತು. ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ ಸರ್ ಜೊತೆ ಆಕ್ಟ್ ಮಾಡಬೇಕು ಅಂತ. ಐ ಥಿಂಕ್ ನನ್ನ ಡ್ರೀಮ್ ಅದು ಇವತ್ತು ಫುಲ್ಫಿಲ್ ಆಗಿದೆ. ಥ್ಯಾಂಕ್ಸ್ ಟು ಪ್ಯಾರ್, ನಮ್ಮ ಟೀಮ್ಗೆ ಆ್ಯಂಡ್ ಸುಪ್ರೀತ್ ಸರ್. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೀನಿ ಈ ಆಪರ್ಚುನಿಟಿಗೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ನಿಮಗೂ ಕೂಡ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ಲ ಪ್ರೆಸ್, ಮೀಡಿಯಾ, ಸೋಷಿಯಲ್ ಹಾರ್ಟ್ಲಿ ವೆಲ್ಕಮ್. ಫಸ್ಟ್ ಆಫ್ ಆಲ್ ನಾನು ನಮ್ಮ ಪ್ರೊಡ್ಯೂಸರ್ ನಾಗಶ್ರೀ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ಹೀರೋ ಹೋಗ್ಬೇಕಂತ ತುಂಬ ಕನಸು ಕಾಣ್ಕೊಂಡು ಫೋಟೋಶೂಟ್ ಎಲ್ಲ ಮಾಡ್ತಿದ್ದೆ. ಮ್ಯಾಮೇ ನನ್ನ ಫೈನಲೈಸ್ ಮಾಡಿ ಹೀರೋ ಅಂತ ಹೇಳಿದ್ದು. ತುಂಬ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಮ್ಯಾಮ್. ಆ್ಯಂಡ್ ಡೈರೆಕ್ಟರ್ ಸುಪ್ರೀತ್ ಸರ್ ನಂದು ಡೇ ಒನ್ನಿಂದ ನನ್ನ ಜೊತೆನೆ ವರ್ಕ್ಶಾಪ್ ಮಾಡಿ ಪ್ರತಿಯೊಂದು ನನ್ನ ಜೊತೆ ಫೈಟ್ ಕ್ಲಾಸಿಂದ ಹಿಡಿದು ಡ್ಯಾನ್ಸ್ ಕ್ಲಾಸಿಂದ ಹಿಡಿದು ಪ್ರತಿಯೊಂದು ಗೈಡೆನ್ಸ್ ಕೊಟ್ಟಿದ್ದಾರೆ. ಆಮೇಲೆ ನಾವು ತುಂಬ ವರ್ಕ್ಶಾಪ್ ಮಾಡಿ ಆಲ್ಮೋಸ್ಟ್ 6-7 months ಮೂವಿ ಬಿಫೋರ್ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ನಾನು ಅದಕ್ಕಿಂತ ಮುಂಚೆ ಪ್ರಿಪೇರ್ ಆಗಿದೆ, ಬಟ್ ಮೂವಿಗೋಸ್ಕರನೇ 6-7 months ಸ್ಟಾರ್ಟ್ ಆಗಿದ್ದ ಮುಂಚೆ ನಾವು ಪ್ರಿಪೇರ್ ಆಗಿದ್ದೀವಿ. ನನ್ನ ಜೊತೆ ಬೆಳಿಗ್ಗೆಯಿಂದ ಸಾಯಂಕಾಲ ಈವ್ನಿಂಗ್ ತನಕ ಆಲ್ಮೋಸ್ಟ್ ವೀಕ್ಲಿ 4 times ಇರ್ತಿದ್ರು ಪ್ರಿಪ್ರೇಷನ್ ಇದಕ್ಕೋಸ್ಕರ. ಆ್ಯಂಡ್ ಥ್ಯಾಂಕ್ ಯು ಸರ್. ರವಿ ಸರ್ ಪಕ್ಕದಲ್ಲಿ ಇಟ್ಕೊಂಡು ನಾನು ವೇಣಿಂಗ್ ವೆರಿ ನರ್ವಸ್. ಪ್ಯಾರ್ ಅನ್ನೋ ಮೂವಿಗೆ ಒಂದು ಕಳೆ ಬಂದಿದೆ ರವಿ ಸರ್ ಬಂದಾದ್ಮೇಲೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅದಕ್ಕೊಂದು ಜಸ್ಟಿಫಿಕೇಶನ್, ಟೈಟಲ್ಗೆ ಜಸ್ಟಿಫಿಕೇಶನ್ ಬೇರೆ ಯಾರಿಗೂ ಇಲ್ಲ ಸಾಧ್ಯ ಇಲ್ಲ ಎಕ್ಸೆಪ್ಟ್ ರವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ಸ್ ಅನ್ ಹಾನರ್ ವರ್ಕಿಂಗ್ ವಿತ್ ಯು. ಆ್ಯಂಡ್ ಫೈನಲಿ ಸರ್, ಮ್ಯೂಸಿಕ್ ಇಸ್ ಫ್ಯಾಂಟಾಸ್ಟಿಕ್. ಪ್ರತಿಯೊಬ್ಬರು ಇವಾಗ ಕೇಳಿಸ್ಕೊಂಡು ಆಗಲೇ ಲವ್ವಲ್ಲಿ ಬಿದ್ದಿದ್ದಾರೆ. ಆಲ್ ಸಾಂಗ್ಸ್ ಮಾಡಿರೋ ಮ್ಯೂಸಿಕ್ ಅದು ಇಟ್ಸ್ ಅ ಮ್ಯಾಜಿಕ್. ಐ ಥಿಂಕ್ ಇಟ್ ವಿಲ್ ರೀರೈಟ್ ಅ ಹಿಸ್ಟ್ರಿ ಇನ್ ಮ್ಯೂಸಿಕ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚಂದ್ರಶೇಖರ್ ಸರ್, ಥ್ಯಾಂಕ್ ಯು ಫಾರ್ ಆಲ್ ದ ಗೈಡೆನ್ಸ್. ಬಿಹೈಂಡ್ ದ ಕ್ಯಾಮ್ರಾ ಫೇಸ್ ಮಾಡ್ಬೇಕಾದ್ರೆ ಏನ್ ಮಾಡಬೇಕು ಇದು ಮಾಡಬೇಕು ಅಂತ ಟಿಪ್ಸ್ ಪ್ರತಿಯೊಂದು ಕೊಟ್ಟು ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಶ್ರೀನಿವಾಸ್ ಸರ್, ಲೈಟಿಂಗ್ ಡಿಪಾರ್ಟ್ಮೆಂಟ್, ಆಮೇಲೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್, ನಾನಂದನ ತುಂಬ ಥ್ಯಾಂಕ್ಸ್ ನಿಮ್ಮ ಎಫರ್ಟ್ ಇದಕ್ಕೆಲ್ಲ. ನಮ್ದು ಮೂವಿ ಪ್ರೊಸೆಸ್ ಜರ್ನಿ ಸ್ಟಾರ್ಟ್ ಆಗಿದ್ದು ಫಸ್ಟ್ ಕಾಶ್ಮೀರ್, ರಾಜಸ್ಥಾನ್, ಆಮೇಲೆ ಚಿಕ್ಕಮಗಳೂರು ಶೂಟ್ ಮಾಡ್ತಾ ಇದ್ವಿ. ಸ್ಟಾರ್ಟಿಂಗ್ ನಾರ್ಮಲ್ ಅನ್ಸ್ತಿತ್ತು, ಬಟ್ ಮೂವಿ ಹೋಗ್ತಾ ಹೋಗ್ತಾ ಈ ತರ ಒಂದು ಮೂವಿ ನನ್ಗೆ ಹೆಂಗ್ ಬಂತು ಅನ್ಸಕ್ ಸ್ಟಾರ್ಟ್ ಆಯ್ತು. ಬಟ್ ನಾನು ಅದನ್ನ ತುಂಬಾ ಲಕ್ ಅನ್ಕೊಂಡು ಫೀಲ್ ಮಾಡ್ತಿದ್ದೆ. ಬಟ್ ಈ ತರ ಮೂವಿ ಅದು ನಂದೇನು ಇಲ್ದೇನೆ ಈ ತರ ಒಂದು ಮೂವಿ ಮಾಡೋದೇ ಒಂದು ತುಂಬಾ ಖುಷಿ ಆಗ್ತಿತ್ತು. ಬಟ್ ನಂಗೆ ಇನ್ನೂ ಶಾಕ್ ಅಲ್ಲಿದೆ, ಈ ತರ ಒಂದು ಮೂವಿ ನಾನೇ ಹೀರೋ ಆಗಿ ಮಾಡ್ತಾ ಇದ್ದೀನಿ ಅಂತ. ಬಿಕಾಸ್ ಅಷ್ಟು ತುಂಬಾ ಚೆನ್ನಾಗಿ ತೆಗ್ದಾರೆ ಸುಪ್ರೀತ್ ಸರ್ ಅವರು. ನನಗೆ ಫಸ್ಟ್ ಸ್ಟಾರ್ಟಿಂಗ್ ಇನಿಷಿಯಲಿ ಏನ್ ಎಲ್ಲ ಮಾಡಿದ್ರು ಎಲ್ಲಾನು ಸೇಮ್, ಅದಕ್ಕಿಂತ ಇನ್ನೂ ಜಾಸ್ತಿನೇ ಮೀರಿದೆ. ಎಕ್ಸ್ಪೆಕ್ಟೇಷನ್ ನಂದು ಕ್ರಾಸ್ ಆಗೋಗಿದೆ. ಥ್ಯಾಂಕ್ ಯು ಸುಪ್ರೀತ್ ಸರ್. ಅದೇ ನಾನು ಅನ್ಕೋತಿದ್ದೆ ಮೋಸ್ಟ್ಲಿ ಗಾಡ್ಸ್ ಬ್ಲೆಸ್ಸಿಂಗ್ ಇರ್ಬೋದು ಈ ತರ ಮೂವಿ ಸಿಕ್ಕಿದೆ ಅಂತ. ಬಟ್ ಅವಾಗ ನನಗೆ ಗೊತ್ತಾಗಿದ್ದು ಅದು ನಮ್ಮ ಅಪ್ಪ ಅಮ್ಮ ಮಾಡಿರೋ ಅವ್ರದ್ದು ಪುಣ್ಯ
ನಮ್ಗಿಂದ ಅವ್ರು ಮಾಡಿರೋ ಗುಡ್ ಡೀಡ್ಸ್ ಇಂದ ನನಗೆ ಈ ತರ ಒಂದು ಬ್ಲೆಸ್ಸಿಂಗ್ ಸಿಕ್ಕಿದೆ. ಇನ್ನು ನಮ್ಮಮ್ಮ ಯಾವಾಗಲೂ ಒಂದು ಮಾತಾಡೋರು, ನಾನು ಕೇಳ್ತಿದ್ದೆ, ನಾನೇನೋ ಚಿಕ್ಕ ಅಮೌಂಟ್ ಕೇಳಿದ್ರೆ ಕೊಡೋಲ್ಲ, ನೀವು ಸ್ಟ್ರೇಂಜರ್ಸ್ ಎಲ್ಲ ಗೊತ್ತಿಲ್ಲದವ್ರಿಗೆಲ್ಲ ಸುಮ್ಮನೆ ಮಾಡ್ತೀರಾ ಅಂತ. ಶಿ ಯೂಸ್ ಟು ಟೆಲ್, ನಾವು ಮಾಡೋ ಕಾರ್ಯ ಎಲ್ಲ ನಿಮ್ಗೆ ಒಳ್ಳೇದಾಗುತ್ತೆ ಅಂತ. ಮೋಸ್ಟ್ಲಿ ಇವಾಗ ಅನಿಸ್ತದೆ ಈ ತರ ಒಂದು ಮೂವಿ ಸಿಗ್ಬೇಕಂದ್ರೆ ಅವಾಗ ಅವ್ರು ಮಾಡಿರೋ ಒಳ್ಳೆ ಗುಣಗಳೇ ನಮ್ಗೆ ಸಿಕ್ಕಿದೆ. ಬಿಕಾಸ್ ಅದು ಒಂಥರ ಪ್ಯೂರ್ ಲಕ್. ಈ ತರ ಒಂದು ಮೂವಿ ಆಕ್ಟ್ ಮಾಡ್ತಿದ್ರೆ ನನಗೆ ತುಂಬಾ ಪ್ರೌಡ್, ಐ ಆಮ್ ವೆರಿ ಪ್ರೌಡ್, ತುಂಬಾ ಹೆಮ್ಮೆ ಆಗ್ತದೆ. ಇದು ನನ್ನ ಫಸ್ಟ್ ಮೂವಿನೇ ಈ ತರ ಒಂದು ಲಾಂಚ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ ಅಂತ. ಆಮೇಲೆ ಥ್ಯಾಂಕ್ ಯು ಅಮ್ಮ, ನೀವೇ ನಮ್ಮ ಬಲ. ಅಂಡ್ ಐ ಲೈಕ್ ಟು ಥ್ಯಾಂಕ್ ಮೈ ವೈಫ್. ನಂದು ಫಸ್ಟ್ ಡೇ ಒನ್ನಿಂದಾನು ನಾನು 3 ಗಂಟೆಗೆ ಇದ್ರೆ ಅವಳು 3 ಗಂಟೆಗೆ ಇದ್ರೆ ಸೇಮ್ ಎವ್ರಿಥಿಂಗ್. ಶಿ ಇಸ್ ಬೀನ್ ಅ ಸಪೋರ್ಟ್. ಅಂಡ್ ಥ್ಯಾಂಕ್ಸ್ ಟು ಮೈ ಬ್ರದರ್ ಶರತ್, ಅಂಡ್ ಥ್ಯಾಂಕ್ಸ್ ಟು ಮೈ ಸಿಸ್ಟರ್ ಕೀರ್ತನ, ಅಂಡ್ ನಮ್ಮ ಅತ್ತೆ ಮಾವ ಎಲ್ಲರಿಗೂ. ಈ ಮೂವಿ ಒಂಥರ ಎಮೋಷನ್. ಇದು ನಂದು ಡೆಬ್ಯೂ ಮೂವಿ. ನನಗೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ, ಆಕ್ಚುಲಿ ತುಂಬಾ ಎಕ್ಸ್ಪ್ರೆಸ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್. ಐ ಆಮ್ ರಿಯಲಿ ಹಾನರ್ಡ್. ಥ್ಯಾಂಕ್ ಯು. ನೀವು ಹಾಕಿ ಇಂಗ್ಲಿಷಲ್ಲಿ ಒಂದು ಸೇಯಿಂಗ್ ಇದೆ, ಯು ಕೆನಾಟ್ ಕ್ರಿಯೇಟ್ ಇಟ್, ಇಟ್ ಹ್ಯಾಪನ್ಸ್, ಇಟ್ ಹ್ಯಾಪನ್. ಒಳ್ಳೆ ಟೆಕ್ನಿಷಿಯನ್ಸ್, ಒಳ್ಳೆ ತಂತ್ರಜ್ಞರು, ಒಳ್ಳೆ ಕಲಾವಿದರುಗಳ ಸಂಘ ಸೇರಿದ ತಕ್ಷಣ ಆಟೋಮೆಟಿಕಲಿ ಒಂದು ಬಿಗ್ ಪ್ರಾಜೆಕ್ಟ್ ಬರುತ್ತೆ, ವೈಬ್ರೇಷನ್ ಬರುತ್ತೆ. ಅದೇ ರೀತಿಲಿ ನನ್ನ ಡೈರೆಕ್ಟರ್ ಈಸ್ ವೆರಿ ಇನ್ಸ್ಪೈರಿಂಗ್ ಡೈರೆಕ್ಟರ್. ಎಲ್ಲ ರೀತಿಯಲ್ಲೂ ಇನ್ಸ್ಪೈರ್ ಮಾಡ್ತಾ ನಾವು ಎಲ್ಲರೂ ಮಹಾನುಭಾವರೇ. ಪ್ರೊವೈಡೆಡ್ ಫೆಸಿಲಿಟೀಸ್, ಎಲ್ಲರೂ ಗ್ರೇಟ್ ಥಿಂಗ್ಸ್ ಮಾಡಬಲ್ಲರು. ನಾವು ಅವ್ರನ್ನ ಹೆಂಗೆ ಇನ್ಸ್ಪೈರ್ ಮಾಡ್ತೀವಿ ಅನ್ನೋ ರೀತಿಯಲ್ಲೇ ಒಂದು ಪ್ರಾಜೆಕ್ಟ್ ಔಟ್ಪುಟ್ ಬರುತ್ತೆ. ಅದಕ್ಕೆ ಸಾಕ್ಷಿ ನಮ್ಮ ಡೈರೆಕ್ಟರ್, ನಮ್ಮ ಪ್ರೊಡ್ಯೂಸರ್. ನಾನು ಈ ಸಾಂಗ್ ಇಷ್ಟು ಸ್ಟ್ರಿಂಗ್ಸ್ ಎನ್ಸೆಂಬಲ್ ಯೂಸ್ ಮಾಡೋಣ ಅಂದ ತಕ್ಷಣ ಓಕೆ ಅಂತ ಹೇಳುದು. ಬಟ್ ಅದು ವೆರಿ ಕಾಸ್ಟ್ಲಿ ಅದು, ಆಕ್ಚುಲಿ ತುಂಬಾನೇ ಅದಕ್ಕೆ ತುಂಬಾ ಕಾಸ್ಟ್ಲಿ ಅದು. ನಾನು ಹೇಳಿದ ತಕ್ಷಣ ಓಕೆ ಮಾಡೋಣ. ಡೈರೆಕ್ಟರ್ ಅದು ಲೆವೆಲ್ಗಿಂತ ಜಾಸ್ತಿ ಇದ್ದಾರೆ ಅವರು ಕೂಡ. ಓಕೆ ಮಾಡೋಣ. ಸೊ ವಿ ಯೂಸ್ ನೇಟಿವ್ ಇನ್ಸ್ಟ್ರೂಮೆಂಟ್ಸ್. ಒಂದು ಸಾಂಗ್ಗೆ ಸಾರಂಗಿ ಎಲ್ಲ ಬಳಸಿದ್ವಿ. ಸಾರಂಗಿ ನುಡ್ಸೋರು ನಮ್ಮಲ್ಲಿ ತುಂಬಾ ಕಮ್ಮಿ ಇದ್ದಾರೆ. ಅದೇ ಜಾಗಕ್ಕೆ ಹೋಗಿ ಬಳಸಿ ಆ ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ರೆಹಮಾನ್ ಮ್ಯೂಸಿಷಿಯನ್ಸ್ ಕೂಡ ಈ ಸಾಂಗ್ ಬಳಕೆ ಆಗಿದ್ದಾರೆ. ಬಿಕಾಸ್ ನಮ್ಗೆ ಆ ನೇಟಿವಿಟಿನ ಆ ಜಾಗದಲ್ಲಿ ಬಳಸಿದ್ರೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅನ್ನೋದು. ಒಂದೊಂದು ಇನ್ಸ್ಟ್ರೂಮೆಂಟ್, ಒಂದೊಂದು ನೇಟಿವಿಟಿ ಒಂದೊಂದು ಜಾಗದಲ್ಲಿ ಪ್ರಚಲಿತವಾಗಿರುತ್ತೆ, ಚೆನ್ನಾಗಿ ನುಡ್ಸೋದಾಗಿರ್ತಾರೆ. ಸೊ ಅಲ್ಲೇ ಹೋಗಿ ರೆಕಾರ್ಡ್ ಮಾಡಿದ್ದೀವಿ. ವಿ ಟ್ರಾವೆಲ್ ಆಲ್ಮೋಸ್ಟ್ ಆಲ್ ಸೌತ್ ಟು ನಾರ್ತ್ ವರೆಗೂ ಟ್ರಾವೆಲ್ ಮಾಡಿದ್ದೀವಿ. ಮತ್ತೆ ಬಿಗಿನಿಂಗ್ ಇಂದ ಒಂದೇ ವೈಬ್ರೇಷನ್. ರವಿ ಸರ್ ಬರ್ತಾರೆ ಈ ಸಿನಿಮಾದಲ್ಲಿ ಇರ್ತಾರೆ. ಸೊ ಒಂದು ಎಕ್ಸ್ಟ್ರಾ ಎಫರ್ಟ್ಸ್ ಬೇಕೇ ಬೇಕಾಗುತ್ತೆ. ಒಂದು ಭಯ ಆಗುತ್ತೆ, ಅವ್ರಿಗೆ ಸ್ಯಾಟಿಸ್ಫೈ ಮಾಡಬೇಕು. ಅದೊಂದು ಭಯ ಇತ್ತು, ಮೊದಲಿಂದಲೂ ಇತ್ತು. ಅದಕ್ಕೆ ಆ ರೀತಿಯೇ ಈ ಪ್ರಾಜೆಕ್ಟ್ ಇದು ತಗೊಂಡಿದೆ. ರವಿ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಇಡೀ ಕನ್ನಡ ಚಿತ್ರರಂಗ, ನಾನು ತುಂಬಾ ಸರಿ ಹೇಳಿದ್ದೀನಿ, ಇದೊಂದು ಅದ್ಭುತವಾದ ವೇದಿಕೆ ಸರ್. ನಾನು ತುಂಬಾ ಕಡೆ ಹೇಳಿದ್ದೀನಿ ಸರ್, ಇದು ನಾವೆಲ್ಲರೂ ಇಡೀ ಕರ್ನಾಟಕ ಚಿತ್ರರಂಗ ಊಟ ಮಾಡ್ತಾ ಇದೀವಿ ಅಂದ್ರೆ ಈಶ್ವರಿ ಪ್ರೊಡಕ್ಷನ್ಸ್, ರವಿ ಸರ್. ಧೈರ್ಯವಾಗಿ ನಾನು ತುಂಬಾ ಕಡೆ ಹೇಳಿದ್ದೀನಿ. ಬಿಕಾಸ್ ಆ ಒಂದು ಪ್ರೊಡಕ್ಷನ್ ಹೌಸ್ ಬ್ರಾಟ್ ಸಿನಿಮಾ ಬ್ಯಾಕ್. ರವಿ ಸರ್ ರಿಚ್ ಅಂದ್ರೆ ಏನು ಅನ್ನೋದನ್ನ ತೋರಿಸಿತ್ತು ಅವ್ರಿಗೆ. ಇವತ್ತು ನಾವೆಲ್ಲ ತಂತ್ರಜ್ಞರು ನೆನೆಸ್ಕೊಳ್ಳೇ ಬೇಕಾಗಿರೋ ಒಂದು ವಿಷಯ. ಸೊ ನಾನು ಪ್ರೌಡ್ ಆಗಿ ತುಂಬಾ ಕಡೆ ಹೇಳ್ಕೊಂಡಿದ್ದೀನಿ, ಆದ್ರೆ ಅವ್ರ ಮುಂದೆ ಇವತ್ತೇ ಫಸ್ಟ್ ಹೇಳ್ತಾ ಇದ್ದೀನಿ. ನಾನು ಅರ್ಲಿಯರ್ ನಾನು ಸೌಂಡ್ ಇಂಜಿನಿಯರ್ ಆಗಿ ಕೆಲವು ಸಿನಿಮಾ ಮಿಕ್ಸ್ ಮಾಡಿದ್ದೀನಿ. ನರಸಿಂಹ ಇದರಲ್ಲಿ ಕೆಲವು ಸಿನಿಮಾ ಮಿಕ್ಸ್ ಮಾಡಿದ್ದೀನಿ. ಮ್ಯೂಸಿಕ್ ನಾನು ಈ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋದೊಂದು ನನ್ನ ದೊಡ್ಡ ಕನಸು. ಇವತ್ತೇ ಪ್ರಾಣ ಹೋದ್ರು ಓಕೆ. ತುಂಬಾ ಕನಸಿಲ್ಲ ಇಲ್ಲ ಕನಸು ಇಲ್ಲಲ್ಲ, ಅದು ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಅದು ಆ ಲೆವೆಲ್ಗೆ ವ್ಯಾಲ್ಯೂ ಇದೆ ಅಂತ ಅನ್ನೋ ತರ ಇದೆ. ಥ್ಯಾಂಕ್ಸ್ ಟು ಮೈ ಪ್ರೊಡ್ಯೂಸರ್. ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದ್ದಾರೆ ಅವರು. ನಮ್ಗೆ ಈ ಇನ್ಸ್ಟ್ರೂಮೆಂಟ್ ಬೇಕು ಅಂದಾಗ ಅದನ್ನ ಬಳಸಿದ್ರೆ ಸ್ಟ್ಯಾಂಡರ್ಡ್ ಮ್ಯೂಸಿಷಿಯನ್ಸ್ನೇ ಬಳಸಿ ಈ ಪ್ರಾಜೆಕ್ಟ್ ಮಾಡಿದ್ದೀವಿ. ಎಲ್ಲೂ ಕಾಂಪ್ರೂವ್ ಆಗಿಲ್ಲ ನಾವು. ಸೊ ಔಟ್ಪುಟ್ ನೀವು ನೋಡಿದ್ದೀರಾ, ಮೆಚ್ಕೊಂಡಿದ್ದೀರಾ, ಎಲ್ಲ ಕಡೆ ವೈರಲ್ ಆಗಿದೆ. ಇದು ಒಂದೇ ಎರಡೇ ಲೈನ್ಸ್ ಬಿಟ್ಟಿದ್ದೀವಿ, ಅದು ತುಂಬಾ ಕಡೆ ವೈರಲ್ ಆಗಿದೆ. ಸಪೋರ್ಟ್ ಮಾಡಿದ್ದೀರಾ. ಇಡೀ ಕನ್ನಡ ಜನತೆಗೆ ನನ್ನ ನಮನಗಳು. ಒಳ್ಳೆ ಔಟ್ಪುಟ್, ಒಳ್ಳೆ ಸಾಂಗ್ ಕೊಡೋದನ್ನ ನಾವು ಪ್ರಯತ್ನ ಮಾಡ್ತೀವಿ. ಈ ಸಿನಿಮಾ ಅಟ್ಮಾಸ್ ನಲ್ಲಿ ಮಿಕ್ಸ್ ಮಾಡೋ ಒಂದು ಐಡಿಯಾ ಕೂಡ ಇದೆ. ಜನರೆಲ್ಲರೂ ಅಟ್ಮಾಸ್ ಥಿಯೇಟರ್ಸ್ ಅಲ್ಲಿ ನೋಡಿದ್ರೆ ಯು ವಿಲ್ ಫೀಲ್ ದ ರಿಯಲ್ ಮ್ಯೂಸಿಕ್, ರಿಯಲ್ ಸೌಂಡ್ ವೈಬ್ರೇಷನ್ ಏನು ಅಂತ ಗೊತ್ತಾಗುತ್ತೆ. ಸೊ ನಮ್ಮ ಇಡೀ ಚಿತ್ರತಂಡವನ್ನ ಹೊಸ ನಾಯಕ, ಹೊಸ ನಾಯಕ, ನಟಿ ಎಲ್ಲರಿಗೂ ಹೊಸ ತಂಡ ನಮ್ದು. ನಾನು ಹೊಸ, ಎಲ್ಲರೂ ಹೊಸಬ್ರೆ.
ಸೊ ನಿಮ್ಮೆಲ್ಲರನ್ನು ಪ್ರೋತ್ಸಾಹ ಕೊಡಿ, ಈ ಚಿತ್ರವನ್ನು ಬೆಂಬಲಿಸಿ, ನಿಮ್ಮ ಆಶೀರ್ವಾದ ನಿಮ್ಗೆ ಇರಲಿ ಅಂತ ಹಾಕಿ. ಧನ್ಯವಾದಗಳು. ಕನಸುಗಾರನಿಗೆ ಮ್ಯೂಸಿಕ್ ಮಾಡಿರೋ ಕನಸು ಎಷ್ಟು ವರ್ಷದ ಕನಸು ಅಂತ ಎಲ್ಲ ಮಾಧ್ಯಮದವ್ರಿಗೂ, ಮೀಡಿಯಾದವ್ರಿಗೆ, ಯೂಟ್ಯೂಬರ್ಸ್ ಎಲ್ಲರಿಗೂ ವಂದನೆಗಳು. ಈ ಥರ ಸಪೋರ್ಟಿವ್ ಆಗಿ ಎಲ್ಲರೂ ಬಂದು ಈ ಥರ ನಮ್ಮೆಲ್ಲ ಒಂದು ಈ ಥರ ಕ್ಯಾಪ್ಚರ್ ಮಾಡ್ತಿದ್ದೀರ ಅನ್ನೋದು ಒಂದು ತುಂಬ ಖುಷಿ ಇದೆ. ಅದಕ್ಕೆ ತುಂಬಾನೇ ಧನ್ಯವಾದಗಳನ್ನ ತಿಳಿಸ್ತಾ, ಪ್ರೀತಿ ಅಂದ್ರೆ ರವಿ ಸರ್ ಇದ್ದೇನೆ ಪ್ರೀತಿ ಅಂದ್ರೆ ಪ್ಯಾರ್ ಇಲ್ಲ ಅನ್ನೋದು ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದಿರೋದ್ರಿಂದ ಅವರು ಎಷ್ಟು ಸಿನಿಮಾಗಳ ಸಾಂಗ್ಗಳಲ್ಲೆಲ್ಲ ಮಾಡಿದ್ದಾರೆ, ಅದರಿಂದ ನಾವು ಇನ್ಸ್ಪೈರ್ ಆಗಿ ಅವ್ರ ಸಾಂಗ್ಗಳನ್ನ ಕೇಳ್ಕೊಂತ ಬೆಳ್ಕೊ ಬಂದಿರೋದು. ಅದರಲ್ಲೂ ಸಿನಿಮಾ ಮಾಡ್ಬೇಕು ಅಂತ ಅಂದಾಗೆಲ್ಲ ಆ ಸಾಂಗ್ಗಳು ತುಂಬಾನೇ ಇನ್ಸ್ಪಿರೇಷನ್ ತಗೊಂಡೇನೆ. ಸಾಂಗ್ ಇತ್ತು ಅಂದ್ರೆ ಒಂದು ಸಿನಿಮಾ ಮಾಡೋದಕ್ಕೆ ಒಂದು ಸ್ಫೂರ್ತಿ ಅನ್ನೋದೊಂದು ಅನ್ಕೊಂಡು ಸಿನಿಮಾ ಮಾಡಿರೋದು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರೊಡ್ಯೂಸರ್ HS ನಾಗಶ್ರೀ ಅವರು ಪ್ರತಿಯೊಂದು ಹಂತದಲ್ಲೂ ಸಹಿತ ನಾನು ಏನೇನು ಅನ್ಕೊಂಡಿದ್ದೆ, ಏನೇನು ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಪ್ರತಿಯೊಂದನ್ನು ಸಹಿತ ಸಪೋರ್ಟಿವ್ ಆಗಿ ಎಲ್ಲ ನನಗೆ ದೊರಕಿಸ್ಕೊಟ್ಟಿದ್ದಾರೆ. ಆಮೇಲೆ ಯಾವುದೇ ಸಿಚುವೇಶನ್ ಅಲ್ಲೂ ಸಹಿತ ಇಂಥ ಕಡೆ ಹೋಗಿ ಶೂಟಿಂಗ್ ಮಾಡ್ಬೇಕು, ಇಂಥ ಕಡೆ ಮಾಡ್ತು ಅಂತಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ಅದನ್ನ ಮಾತು ಹೇಳ್ತಿದ್ದಂಗೆ ಹೌದಾ ಓಕೆ ಅಲ್ಲಿ ಮಾಡಿ ಚೆನ್ನಾಗಿ ಬಂತು ಅಂತಂದ್ರೆ ಖಂಡಿತವಾಗಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಪ್ರತಿಯೊಂದು ಹಂತದಲ್ಲೂ ಸಹಿತ ಏನಂತ ಯಾವುದಕ್ಕೂ ಕಮ್ಮಿ ಮಾಡ್ದೇನೆ ನಮಗೆ ಸಪೋರ್ಟಿವ್ ಆಗಿ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿವರೆಗೂ ಒಂದು 80% ಕಂಪ್ಲೀಟ್ ಆಗಿದೆ ಶೂಟಿಂಗ್ ಎಲ್ಲ. ಕಾಶ್ಮೀರು, ರಾಜಸ್ಥಾನ, ಅಂಡಮಾನ್, ಮಂಗಳೂರು, ಚಿಕ್ಕಮಗಳೂರು, ಮೈಸೂರು, ಬೆಂಗಳೂರು ಎಲ್ಲ ಕಡೆನೂ ಶೂಟ್ ಮಾಡ್ಕೊಂಡ್ ಬಂದಿದ್ದೀವಿ. ಇದಕ್ಕೆಲ್ಲ ಪ್ರತಿಯೊಂದು ಹಂತದಲ್ಲೂ ಸಹಿತ ಬೇರೆ ಲೊಕೇಶನ್ ಅಂತ ಅಂದಾಗ ಅದರದ್ದೇ ಆದ ಒಂದು ಸಮಸ್ಯೆಗಳು ಎಲ್ಲ ಬರ್ತಾನೆ ಇರ್ತಿತ್ತು. ಬಟ್ ಅದಕ್ಕೆಲ್ಲ ಪರಿಹಾರ ಅಂತಂದ್ರೆ HS ನಾಗಶ್ರೀ ಮೇಡಮ್ ಅವರು. ಯಾಕೆಂತಂದ್ರೆ ಯಾವುದೇ ಸಿಚುವೇಶನ್ ಎಂತ ಸಿಚುವೇಶನ್ ಅಲ್ಲಿ ಇತ್ತು, ಎಂತ ಸಿಚುವೇಶನ್ ಹೇಳ್ತು ಅಂತಂದ್ರೂ ಸಹಿತ ಯಾವುದಕ್ಕೂ ಕಮ್ಮಿ ಮಾಡ್ದೇನೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾ ಬಂದ್ರು. ಧನ್ಯವಾದಗಳು. ಆಮೇಲೆ ಫಸ್ಟ್ ನಾನು ಕತೆ ಹೇಳಿದಾಗ ಪ್ರೊಡ್ಯೂಸರ್ ಈ ತರ ಹೆಂಗೆ ಈ ತರ ಇದೆ, ಈ ತರ ಕತೆ ಇದೆ, ಒಂದು ಮ್ಯೂಸಿಕಲ್ ಸಿನಿಮಾ ಆಗ್ಬೇಕು ಅಂತ ಅಂದ್ಬಿಟ್ಟು ಹೇಳಿ ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅವಾಗಲೇ ನಾನು ಪಂಡಿತ್ ಸರ್ನ ನಾನು ಮೀಟ್ ಮಾಡಿದೆ. ಯಾಕಂತಂದ್ರೆ ಸಂಗೀತದಿಂದನೇ ನಮ್ಮ ಸಿನಿಮಾ ಸ್ಟಾರ್ಟ್ ಆಗ್ಬೇಕು ಅಂತ ಹೇಳಿ. ಯಾಕಂತಂದ್ರೆ ಒಂದು ಇನ್ಸ್ಪಿರೇಷನ್ ಒಂದು ಬಂದಿತ್ತು ಅಂತಂದ್ರೆ ಮ್ಯೂಸಿಕ್ ಕೇಳ್ತಾನೆ ಅದು ಮ್ಯೂಸಿಕ್ ಕೇಳ್ತಾ ಒಂದು ವಿಜುವಲೈಸ್ ಕ್ರಿಯೇಷನ್ ಆಗುತ್ತೆ. ಅಂದ್ರೆ ಒಂದು ದೃಶ್ಯ ಒಂದು ಕಣ್ಮುಂದೆ ಬರೋ ತರ ಆಗುತ್ತೆ. ಅದು ನಾನು ಯಾವಾಗ ಕತೆ ಮಾಡ್ಕೊಂಡಿದ್ದೆ ಅದು ಸಂಗೀತದ ಜೊತೆಗೆ ಜೋಡಿಸ್ಕೊಂಡಾಗ ಒಂದೇನೋ ಒಂದು ಅದ್ಭುತವಾಗಿ ಮಾಡ್ಬೋದು ಅನ್ನೋ ಒಂದು ನಂಬಿಕೆನೂ ಬಂತು. ಆ ನಂಬಿಕೆ ಮೇಲೆ ಎಲ್ಲಾ ಸಾಂಗ್ಸ್ ಗಳನ್ನು ಮೊದಲೇ ಎಲ್ಲ ರೆಡಿ ಮಾಡ್ಕೊಂಡ್ವಿ ಶೂಟಿಂಗ್ ಇಂತ ಮುಂಚೆನೆ. ಆ ಸಂಗೀತ ರೆಡಿ ಆಗಿದ್ದಕ್ಕೇನೆ ನಾವು ಈ ಮಟ್ಟಕ್ಕೆ ಇಲ್ಲಿ ತನಕನೂ ಶೂಟಿಂಗ್ ಮಾಡೋದಕ್ಕೆ ಸಾಧ್ಯ ಆಯ್ತು. ಥ್ಯಾಂಕ್ ಯು ಪಂಡಿತ್ ಸರ್. ಯಾಕೆಂತಂದ್ರೆ ಆ ಇನ್ಸ್ಪಿರೇಷನ್ ನಿಜವಾಗ್ಲೂ ಮ್ಯೂಸಿಕ್ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ನಾನು ಬೇಸಿಕಲಿ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಮ್ಯಾಕ್ಸಿಮಮ್ ಎಲ್ಲ ಸಾಂಗ್ಸ್ ಗಳನ್ನ ಜಾಸ್ತಿ ಎಡಿಟಿಂಗ್ ಮಾಡ್ತಾ ಇದ್ದೆ. ಅದ್ರಲ್ಲಿ ಮಾಡಿರೋ ಸಾಂಗ್ ಅಂತಂದ್ರೆ ರಾಜ್ ಸಿನಿಮಾದಲ್ಲಿ ಏ ಪಾರು ಅಂತ ಸಿನಿಮಾ ಸಾಂಗ್ ಬಂತು ಅಪ್ಪು ಸರ್ದು. ಅದು ಸೌತ್ ಇಂಡಿಯಾದಲ್ಲಿ ಆ ತರ ಎಫೆಕ್ಟ್ಸ್ ಆ ತರದೆಲ್ಲ ಕಟಿಂಗ್ಸ್ ಎಲ್ಲ ಯೂಸ್ ಮಾಡಿದ್ದು ನಾನು ಮಾಡಿದ್ದೆ. ಅದು ತುಂಬಾ ಅಪ್ರಿಸಿಯೇಷನ್ ತುಂಬಾ ಚೆನ್ನಾಗಿ ಬಂತು. ಅಂದ್ರೆ ಈ ತರ ಎಲ್ಲ ಇದ್ದಾಗ ಮ್ಯೂಸಿಕ್ ಒಂದು ಇದ್ದಾಗ ಅದಕ್ಕೆ ವಿಜುವಲೈಸ್ ಸಿಂಕ್ ಮಾಡಿದಾಗ ಯಾವ ರೀತಿ ಎಫೆಕ್ಟಿವ್ ಆಗಿರುತ್ತೆ ಅನ್ನೋದು ನಾನು ಯಾವ ವರ್ಕ್ ಮಾಡ್ತಿದ್ದೆ ಅವಾಗೆಲ್ಲ ನನಗೆ ರಿಯಲೈಸ್ ಆಗ್ತಾ ಇತ್ತು. ಆಮೇಲೆ ಯಾವ ರೀತಿ ಇಷ್ಟಪಡಿಸ್ಬೋದು ಅನ್ನೋದು ಒಂದು ನನಗೆ ಗೊತ್ತಾಗ್ತಾ ಇತ್ತು. ಆಮೇಲೆ ಪ್ರತಿಯೊಂದು ಹಂತದಲ್ಲೂ ಸಹಿತ ಯಾವುದೇ ಶೂಟಿಂಗ್ ಮಾಡ್ತೀವಿ ಅದಕ್ಕೆಲ್ಲ ಮಾಡೋದಕ್ಕಿಂತ ಮುಂಚೆ ಸರ್ವತ್ರ ಒಂದು ರಿರೆಕಾರ್ಡಿಂಗ್ ಬಿಟ್ನ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಯಾಕಂದ್ರೆ ನನಗೆ ಆ ಮ್ಯೂಸಿಕ್ ಇದ್ದಾಗ ನನ್ಗೆ ಏನಾದ್ರು ಒಂದು ವಿಜುವಲ್ ಅದಕ್ಕೆ ಇದ್ದಾಗ ಯಾವ ರೀತಿ ಅದು ಎಫೆಕ್ಟಿವ್ ಆಗಿರುತ್ತೆ ಅನ್ನೋದನ್ನ ನೋಡ್ಕೊಂಡು ಕಂಪೋಸ್ ಮಾಡಿಸ್ಕೊಂಡು ನಾನು ಶೂಟಿಂಗ್ ಹೋಗಿ ಅಲ್ಲಿ ಸಿಂಕ್ ಮಾಡಿದಾಗ ಎಲ್ಲೊಂದು ನನಗೆ ಓಕೆ ಮಾಡ್ತಿರೋದು ಕರೆಕ್ಟ್ ಆಗಿದೆ, ಆಮೇಲೆ ಜನಗಳು ಮೆಚ್ಕೊಳ್ತಾರೆ ಅನ್ನೋದೊಂದು ಕಾನ್ಫಿಡೆನ್ಸ್ ಬರ್ತಾ ಇತ್ತು. ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ಯಾವಾಗ ಎನಿ ಟೈಮ್ ನಾನು ಫೋನ್ ಮಾಡಿದಾಗಲೂ ಸಹಿತ ಇಲ್ಲ ಅಂದೇನೆ ಎಲ್ಲ ನಂಗೆ ಮಾಡ್ಕೊಟ್ಟಿದ್ದಾರೆ. ಅದಂತೂ ನಾನು ಮರೆಯೋದಕ್ಕಾಗಲ್ಲ. ಯಾಕೆಂತಂದ್ರೆ ಮ್ಯೂಸಿಕ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ನಮ್ಮ ಸಿನಿಮಾದಲ್ಲಿ ಇರೋರಿಗೆಲ್ಲ ಗೊತ್ತು. ಯಾಕಂದ್ರೆ ಮ್ಯೂಸಿಕ್ ಮೊದಲನೇ ಇನ್ವಿಟೇಷನ್. ಫಸ್ಟ್ ಮ್ಯೂಸಿಕ್ ಒಂದು ಕೇಳೋದಕ್ಕೆ ಇಷ್ಟ ಆಯ್ತು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಓಕೆ ನೋಡ್ಬೋದು ಅನ್ನೋ ತರ ಒಂದು ಒಪಿನಿಯನ್ ಬರುತ್ತೆ ಎಲ್ಲರಿಗೂ. ಆ ಇದ್ರ ಮೇಲೆ ಮ್ಯೂಸಿಕ್ಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟು ಮಾಡಿರುವಂತ ಸಿನಿಮಾ. ಆಮೇಲೆ ರವಿ ಸರ್ ನಮ್ಮ ಸಿನಿಮಾದಲ್ಲಿ ತುಂಬಾ ಅದ್ಭುತವಾದ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಯಾಕೆಂತಂದ್ರೆ ಅದು ಆ ಎಮೋಷನ್ ಅಂತ ಅಂದಾಗ ಪ್ರೀತಿಲಿ ಯಾವ ರೀತಿ ಎಮೋಷನ್ ಅಂತ ಅಂದಾಗ ಬರೀ ಹುಡುಗಿ ಮಧ್ಯದಲ್ಲಿ ಇರುವಂತ ಎಮೋಷನ್ಗಿಂತ ಹೆಚ್ಚಾಗಿ ತಂದೆ ಮಗಳು ಮಧ್ಯದಲ್ಲಿರೋ ಒಂದು ಬಾಂಧವ್ಯ ಯಾವ ರೀತಿ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ಬೋದು ಅನ್ನೋ ಇದ್ರ ಮೇಲೆ
ಕತೆ ಮಾಡ್ಕೊಂಡಿದ್ದೆ. ಅದೇ ತರನೇ ಸಿನಿಮಾ ತೆರೆ ಮೇಲೂ ಸಹಿತ ವಿತ್ ಎಮೋಷನ್ ಆಕ್ಚುಲಿ ಬಂದು ಎಮೋಷನಲ್ ಜರ್ನಿ ಆಫ್ ಲವ್ ಅಂತಂದ್ರೆ ಬರೀ ಹುಡುಗ ಹುಡುಗಿ ಮಧ್ಯದಲ್ಲಿ ಇರೋಂಥದ್ದಲ್ದೇನೆ ತಂದೆ ಮಕ್ಕಳು ಮಧ್ಯದಲ್ಲಿ ಒಂದು ಯಾವ ರೀತಿ ಒಂದು ಅಗಾಧವಾದ ಬಾಂಡಿಂಗ್ ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಮೇಲೆ ಹೋಗುತ್ತೆ ದೃಶ್ಯ ಎಲ್ಲ. ಆಮೇಲೆ ಎಲ್ಲರೂ ಒಂದು ಹುಡುಗ ಹುಡುಗಿ ಮಧ್ಯದಲ್ಲಿ ಪ್ರೀತಿ ಯಾವ ರೀತಿ ಬಾಂಡಿಂಗ್ ಇರುತ್ತೆ ಅಂದ್ರೆ ಒಂದು ಹುಡುಗಿಗೋಸ್ಕರ ಒಂದು ಹುಡುಗ ಪ್ರಾಣ ಬಿಡೋದಕ್ಕೂ ತಯಾರಿರ್ತಾನೆ, ಹುಡುಗಿಗೋಸ್ಕರ ಹುಡುಗನ ಪ್ರಾಣ ಬಿಡೋದಕ್ಕೆ ತಯಾರಿರ್ತಾನೆ. ಯಾಕಂದ್ರೆ ಆತರ ಒಂದು ಪ್ರೀತಿ ಬಿಲ್ಡ್ ಆಗಿರುತ್ತೆ. ಯಾಕಂದ್ರೆ ಒಂದು ಹುಡುಗಿ ಸಿಗ್ಲಿಲ್ಲ ಅಂತಂದ್ರೆ ಈಸಿಯಾಗಿ ಪ್ರಾಣ ಬಿಟ್ಬಿಡ್ತಾರೆ, ಹುಡುಗ ಸಿಗ್ಲಿಲ್ಲ ಅಂತ ಹುಡುಗಿನೂ ಪ್ರಾಣ ಬಿಡೋದು ಹೋಗಿರ್ತಾರೆ. ಯಾಕಂದ್ರೆ ಅಷ್ಟೊಂದು ಬಾಂಡಿಂಗ್ ಇರುತ್ತೆ. ಆದ್ರೆ ಯಾರು ಸಹಿತ ತುಂಬಾ ರೇರ್ ಕೇಸಲ್ಲಿ ತುಂಬಾನೇ ಏನಾಗಿರುತ್ತೆ ಅಂದ್ರೆ ಅಪ್ಪಗೋಸ್ಕರ ಮಗಳಾಗಿರ್ಲಿ, ಮಗಳಿಗೋಸ್ಕರ ತಂದೆ ಅಮ್ಮ ಅಪ್ಪಗೋಸ್ಕರ ಮಕ್ಕಳು ಜೀವ ತ್ಯಾಗ ಮಾಡಿರೋದಾಗ್ಲಿ, ತಮ್ಮಗೋಸ್ಕರ ತಂಗಿಗೋಸ್ಕರ ಅಣ್ಣ, ಈ ತರದೆಲ್ಲ ಯಾವುದೇ ಸಂಬಂಧದಲ್ಲೂ ವಿಷಯ ಬಂದಾಗ ಇವ್ರ ಐಟಿ ಮ್ಯಾಚ್ ಮಾಡೋಂತ ಹುಡುಗಿ ಬೇಕಾಗಿತ್ತು. ಅಂದ್ರೆ ಅವಾಗ ಇದೇ ಇವೆಂಟ್ ಅಲ್ಲಿ ಪ್ರೊಡ್ಯೂಸರ್ ನೋಡಿ ರಾಶಿಕಾ ಶೆಟ್ಟಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಭರತ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ನಮ್ಮ ಮೇಕಪ್ ಡಿಪಾರ್ಟ್ಮೆಂಟ್ ಇವರು ಪ್ರಕಾಶ್ ಸರ್ ಅವರು ತುಂಬಾನೇ ಚೆನ್ನಾಗಿ ಎಲ್ಲ ಮೇಕಪ್ ಎಲ್ಲ ಮಾಡಿ ಚೆನ್ನಾಗಿ ಹೀರೋಗಳನ್ನ ತೋರ್ಸೋದಕ್ಕೆಲ್ಲ ಅವರು ಕಾರಣ. ಆಮೇಲೆ ನಮ್ಮ ಸೆಟ್ ಅಲ್ಲಿ ನಮ್ಮ ಆನಂದ್ ಅವರು ತುಂಬಾನೇ ಎಲ್ಲ ಪ್ರತಿಯೊಂದು ದೃಶ್ಯದಲ್ಲೂ ಸಹಿತ ಒಂದು ಹಿಂಗಡೆ ಆರ್ಟ್ ಯಾವ ರೀತಿ ಹೆಂಗಿರ್ಬೇಕು ಅಂತ ಅವರೇ ಸಜೆಷನ್ ಕೊಟ್ಟು ಎಲ್ಲ ಪ್ರತಿಯೊಂದನ್ನು ಸಹಿತ ನೋಡ್ಕೊತಾ ಇದ್ರು. ಆಮೇಲೆ ಫೈಟ್ ಮಾಸ್ಟರ್ ನಮ್ಮ ಶಿವ ಮಾಸ್ಟರ್ ಅಂತ, ಟೈಗರ್ ಶಿವ ಅಂತ. ಆಲ್ರೆಡಿ 2 ಫೈಟ್ ಆಗಿದೆ. ಆ 2 ಫೈಟ್ ತುಂಬಾ ಚೆನ್ನಾಗಿ ಮಾಡಿದ್ದೆ. ಅಂದ್ರೆ ಮಂಗಳೂರಲ್ಲಿ ಮಾಡಿದ್ದು ತುಂಬಾ ರಿಸ್ಕ್ ಇತ್ತು ಎಲ್ಲ, ಪ್ರತಿಯೊಂದಂತರೂ ಅದರ ರಿಸ್ಕ್ ಫೈಟ್ಸ್ ಎಲ್ಲ ತಗೊಂಡು ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಇನ್ನೂ ಒಂದು ಫೈಟ್ ಬ್ಯಾಲೆನ್ಸ್ ಇದೆ, ಅದನ್ನು ಮಾಡ್ತಿದ್ದಾರೆ. ಇನ್ನ ಪ್ರತಿಯೊಬ್ಬರು ನಮ್ಮ ಡಿಪಾರ್ಟ್ಮೆಂಟ್, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಮರ್, ಪ್ರವೀಣ್, ಚೇತನ್ ಇವರೆಲ್ಲರೂ ಸಹಿತ ಸಪೋರ್ಟಿಗೆ ನಾನು ಹಿಂದೆ ನಿಂತು ಪ್ರತಿಯೊಂದಂತಲ್ಲೂ ಸಹಿತ ಸಪೋರ್ಟಿಗೆ ನಿಂತ್ಕೊಂಡಿದ್ದಾರೆ. ಇನ್ನ ಎಲ್ಲ ನಮ್ಮ ಇದೆಲ್ಲ ಪ್ರೆಸ್ ಮೀಟ್ ಅನ್ನು ನಡೆಸ್ಕೊಳ್ಳೋದಕ್ಕೆ ನಾಗೇಂದ್ರ ಸರ್ ತುಂಬಾ ಎಫರ್ಟ್ ಆಗಿ ಎಲ್ಲ ಪ್ರತಿಯೊಂದರಲ್ಲೂ ಎಲ್ಲ ಯಾವ ರೀತಿ ಏನ್ ಇದು ಮಾಡ್ಬೇಕು ಅಂತ ಎಲ್ಲ ಪ್ರೋತ್ಸಾಹ ಮಾಡಿ ಇಲ್ಲಿ ತನಕ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಯಾಕಂದ್ರೆ ಅವರೇ ಕಾರಣ ಮೇಡಮ್ ಎಲ್ಲ ಅದಕ್ಕೆ. ಆಮೇಲೆ ಪ್ರತಿಯೊಬ್ಬರು ಮೀಡಿಯಾದವ್ರಿಗೂ ಎಲ್ಲರಿಗೂ ಥ್ಯಾಂಕ್ಸ್. ಎಲ್ಲ ಬಂದಿರೋದಕ್ಕೂ ತುಂಬಾ ಧನ್ಯವಾದಗಳು. ಅಟ್ಟಿಸ್ಕೊಂಬಂದು ತಗೊಳಾಕಿರೋದು ಇವರು ಹೆಸರು ಸುಮ್ಮನೆ ನಾಗಶ್ರೀ ಅಂತ ಇಟ್ಕೊಂಡಿಲ್ಲ ಅವರು. ಆಲ್ರೆಡಿ ಒಂದ್ಸರಿ ಬಂದವರು ಇಲ್ಲ ನಾನು ಸಿನಿಮಾ ಯಾವ್ದು ಮಾಡೋದಿಲ್ಲ, ನನ್ನ ಕೆಲಸ ಇದ್ದೀನಿ ಅಂತ ಹೇಳಿದೆ. ಬಟ್ ಆದ್ರೂ ಬಿಡ್ಲಿಲ್ಲ ಅವರು. ನೀವೇ ಇರ್ಬೇಕು ಈ ಸಿನಿಮಾದಲ್ಲಿ ಅನ್ನೋದು ತುಂಬಾ ಹಠ ಹಿಡಿದು ಮೇಡಮ್ ನಾಗಶ್ರೀ ಅವ್ರು ಕರ್ಕೊಂಡ್ ಬಂದಿದ್ದಾರೆ. ಅದರಿಂದ ಅವರ ಪ್ರೀತಿಗೆ ತಲೆಬಾಗಿ, ಇವರ ಆಸೆಗೆ ತಲೆಬಾಗಿ ಸಿನಿಮಾದಲ್ಲಿ ಬಂದಿದ್ದೇನೆ. ಫಸ್ಟ್ ಟೈಮ್ ಒಂದು ಟೈಟಲ್ ಸಿನಿಮಾ ಪ್ಯಾರ್ ಅಂತ ಇಟ್ಬಿಟ್ಟು ಮಿಸ್ಟರ್ ಸುಪ್ರೀತ್ ಇದ್ದಾರಲ್ಲ, ಒಂದು ಹುಡುಗಿ ತಕ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ಅವರೇ ನನಗೆ. ಹಿಂಗ್ ಲುಕ್ ಕೊಡಿ ಅಂತ ಹೇಳಿದ್ದೀವ್ರೆ, ಹಿಂಗ್ ಲುಕ್ ಕೊಡಿ ಅಂತ ಹೇಳ್ಕೊಟ್ಟವ್ರು ಇವರೇ. ಇಷ್ಟು ವರ್ಷಕ್ಕೆ 40 ವರ್ಷ ಸರ್ವಿಸ್ ಅಲ್ಲಿ ಒಂದು ಹುಡುಗಿನ ಹೇಗೆ ತಕ್ಕೋಬೇಕು ಅಂತ ಹೇಳ್ಕೊಟ್ಟು ಡೈರೆಕ್ಟರ್ ನನ್ಗೆ ಇವರೇ. ಸರ್ ನೀವ್ ಹಿಂಗೆ ತಕ್ಕೋಬೇಕು, ನೀವ್ ಹಿಂಗೆ ಇಲ್ಲೇ ನೋಡ್ಬೇಕು, ಸರ್ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಅರ್ಥ ಆಯ್ತಾ ನಿಮ್ಗೆ? ಕರೆಕ್ಟ್ ಅಂತ ಸುಪ್ರೀತ್? ಯಾವುದು ಅಲ್ಲ ಗೊತ್ತಿಲ್ಲಪ್ಪ. ನಾನು ಇವತ್ತು ನೋಡೋದು ಪ್ರೀತಿ ಮಾಡೋ ಸ್ಟೈಲ್ ಬೇರೆ ಇರ್ಬೋದೇನಲ್ವಾ, ಗೊತ್ತಿಲ್ಲ ನನಗೆ. ಆ ಪ್ರೀತಿ ಬರೋದಿಲ್ವಲ್ಲ. ಅದೇ ಇವಾಗ ಅವರೇ ನೋಡೋಣ ಇವ್ರು ಏನ್ ಹೇಳ್ತಾರೆ ಅನ್ನೋದು. ನೋಡಿ ಡ್ರೆಸ್ ಕೂಡ ಅವರೇ ಡಿಸೈಡ್ ಮಾಡಿದ್, ನಾನ್ ಡಿಸೈಡ್ ಮಾಡಿದ್ ಏನಿಲ್ಲ ಅದ್ರಲ್ಲಿ, ಇವ್ರು ಡಿಸೈಡ್ ಮಾಡಿರೋದು. ಸರಿ ವೈಟ್ ಬೇಕು, ವೈಟ್ ಮೇಲೆ ವೈಟ್ ಶಾಲ್ ಬೇಕು ಅಂತ ಹೇಳಿ ಹಿಂಗೆ ಮಾಡ್ಬೇಕು. ಓಕೆ, ಡಸಂಟ್ ಮ್ಯಾಟರ್ ಅಲ್ಲ, as long as ಅವ್ರಿಗೆ ಏನ್ ಬೇಕು ಅದು ಅವ್ರಿಗೋಸ್ಕರ ಬಂದ್ರೆ ಸಿನಿಮಾ ಇದು. ಪ್ಯಾರ್ ಅಂತ ಹೇಳ್ತಾರೆ ಹೊರತು ಎಲ್ಲ ರವಿಚಂದ್ರನ್ ಅಂತ ಹೇಳ್ತಾನೆ ಇದ್ದೀರಾ. ರವಿಚಂದ್ರನ್ ಸಿನಿಮಾದಲ್ಲಿ ಯಾರು ಪ್ಯಾರ್ ಮಾಡೋರೇ ಇಲ್ಲ. ಮಗಳನ್ನ ಒಂದು ಕೊಟ್ಟಿದ್ದಾರೆ, ಮಗಳ ಜೊತೆ ಒಂದು ಪ್ಯಾರ್ ಇದೆ ಅದೇನಮ್ಮ. ಹಾ, ಬೇರೆ ಪ್ಯಾರ್ ಇಲ್ಲ, ಆ ಪ್ಯಾರ್ನ ಸಾಯಿಸ್ಬಿಟ್ಟಿದ್ದಾರೆ ಮುಂಚೆನೆ. ಇದ್ದಾರ ಪ್ಯಾರು ಯಾರು ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಆ ಪ್ಯಾರ್ ಬರುತ್ತೆ. ಈ ಪ್ಯಾರ್ ಆಡಿಗೂ ಇಲ್ಲ ಸಿನಿಮಾದಲ್ಲಿ. ನೀವು ರವಿಚಂದ್ರನ್ ಹಾಡು ಮಾಡಿದ್ದೀನಪ್ಪ ನನಗೆ. ತಗೊಂಡ್ರೆ 5 ದಿವಸ ಡೇಟ್ ಎಲ್ಲ ಇದೆ ಅಂತಿರಲ್ಲ ನೀವು. ಏನಿದೆ ಮುಗಿಸ್ಬೋದ? ಇದೆಲ್ಲ ಗೊತ್ತಿದೆ ಮೇಡಮ್. ನೀವು ಹೇಳಿಲ್ಲ ಹಾಡಿದೆ ಅಂತ ಹೇಳಿದ್ರ ನನಗೆ. ನೀವೇ ಮಗಳೇ ಇಲ್ಲ ನನ್ನ ಜೊತೆ 12 ವರ್ಷದ ಹುಡುಗಿ ಅಂತ ಹೇಳಿದ.
ಮಗು ಜೊತೆ ಇದೆ, ಮಗಳ ಜೊತೆನೂ ಇಲ್ಲ. ನೋಡಿ ಇದು ಹೆಂಗಿದೆ. ಒಟ್ಟಲ್ಲಿ ಇಲ್ಲಿ ಟೋಟಲ್ ಓವರ್ ಆಲ್ ಪ್ಯಾರ್, ಲವ್, ಮೊಹಬ್ಬತ್ ಇಷ್ಟು ಏನಾದ್ರು ಇಟ್ಕೊಳ್ಳಿ, ಅದಕ್ಕಿರೋ ತಾಕತ್ತು, ಅದಕ್ಕಿರೋ ವ್ಯಾಲ್ಯೂನೇ ಬೇರೆ. ಅದು ಬಿಟ್ಟರೆ ಪ್ರಪಂಚದಲ್ಲಿ ಏನು ನಡೆಯೋದೇ ಇಲ್ಲ. ಇಲ್ಲಿ ಪ್ರತಿಯೊಬ್ರು ಎಮೋಷನಲ್ ಆಗಿದ್ದಾರೆ, ತುಂಬಾ ಎಮೋಷನಲ್ ಆಗಿದ್ದಾರೆ. ಬಹುಶಃ ಅವ್ರಿಗೆ ಅದರಿಂದ ಅವ್ರ ಮಾತುಗಳು ತಡವರಿಸ್ತು ಅಂದ್ರೆ ಅದು ಒಳಗೆ ಆ ಪ್ರೀತಿ ತಡವರಿಸ್ತಾ ಇದೆ. ಅದು ಏನೋ ಹೇಳ್ಬೇಕಂತ ಹೊರಟಿದ್ದಾರೆ ಸಿನಿಮಾದಲ್ಲಿ. ಅವ್ರ ಆಸೆಗೆ, ಅವ್ರ ಪ್ರೀತಿಗೆ ನಾನ್ ಜೊತೆಲಿ ಇರ್ಬೇಕಂತ ಆಸೆ ಪಟ್ರು, ಅದಕ್ಕೆ ಬಂದು ಸೇರ್ಕೊಂಡಿದ್ದೀನಿ ಇಲ್ಲಿ. ಇನ್ನು ಅವ್ರು ಎಷ್ಟು ಎಮೋಷನಲ್ ಆಗಿ ನನ್ನ ಇಟ್ಕೊಂಡು ಬಳಸ್ಕೊಳ್ತಾರೆ ಅನ್ನೋದು ಸುಪ್ರೀತ್ಗೂ ನಾಗಶ್ರೀಗೆ ಬಿಟ್ಟಿದ್ದು. ಅಂಡ್ ಶಿ ಆಲ್ಸೋ ಡೈರೆಕ್ಟರ್ ಅಂತ ಹೇಳದ ಮೇಲೆ ಅವ್ರಿಗೆ ಐ ಥಿಂಕ್ ಸ್ವಲ್ಪ ಸ್ಟೋರಿ ಸೆನ್ಸ್ ಎಲ್ಲ ಸ್ವಲ್ಪ ಇರ್ಬೇಕು ಅವ್ರಿಗೆ. ವೆನ್ ಶಿ ವಾಂಟ್ಸ್ ಟು ಬಿಕಮ್ ಎ ಡೈರೆಕ್ಟರ್ ಅಂದ ತಕ್ಷಣ ಸೊ ಎಲ್ಲ ಸೇರ್ಕೊಂಡು ಒಟ್ಟಿನಲ್ಲಿ ಅವರು ನನಗೆ ಒಂದು ಹಾಡು ತೋರಿಸಿದ್ರು. ತುಂಬಾ ಕಡೆ ಹೋಗಿದ್ದಾರೆ ಅವ್ರು, ಹೇಳಿದ ಕಾಶ್ಮೀರ, ರಾಜಸ್ಥಾನ ಎಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ. ಬಹುಶಃ ಐ ಥಿಂಕ್ 70% ಮುಗಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ಈ ನನ್ನ ಪೋರ್ಷನ್ ಮಾತ್ರ ಬಾಕಿ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಇವತ್ತು ನಾನು ಡೇಟು ಕೇಳಿಲ್ಲ ಅವರು. ಪೋಸ್ಟರ್ ಡಿಸೈನ್ ಕೊಡಿ ಫಸ್ಟ್ ಅಷ್ಟೇ. ಅಲ್ಲ ರೀ ಶೂಟಿಂಗ್ ಮಾಡ್ರಿ, ನಾನು ಪೋಸ್ಟರ್ ಡಿಸೈನ್ ಅಲ್ಲೇ ಇಲ್ಲ, ನಾನು ಫಸ್ಟ್ ಪೋಸ್ಟರ್ ಕೊಟ್ಬಿಡಿ, ನೀವು ಪೋಸ್ಟರ್ ರಿಲೀಸ್ ಮಾಡಿ, ನೀವು ಪ್ಯಾರ್ ರಿಲೀಸ್ ಮಾಡ್ಕೊಡಿ ನನಗೆ ಅಂತ. ನಾನಂದ್ರೆ ಯಾವ ಫಂಕ್ಷನ್ಗೂ ಬರೋದಿಲ್ಲ ರೀ, ನಾನು ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡಿ, ಸಿನಿಮಾ ಶೂಟಿಂಗ್ ಮಾಡಿದಾಗ ನಿಮ್ಗೆ ಅಲ್ಲೇ ಪೋಸ್ಟರ್ಸು ಪಿಕ್ಚರ್ಸು ಎಲ್ಲ ಸಿಗುತ್ತೆ. ಏನ್ ಮಾಡಿದ್ರು ಅಯ್ಯವ ಹಠ ಮಾಡಿದ್ರು ಅಂದ್ರೆ ಕೊನೆಗೆ ನಾನು ಡೇಟ್ ಹೇಳಿರಿ, ಈ ಡೇಟ್ ನನಗೆ ಗೊತ್ತೇ ಇರಲಿಲ್ಲ. ಮೆಸೇಜ್ ಬರುತ್ತೆ ಅಷ್ಟೇ, ಇಷ್ಟನೇ ತಾರೀಕು 12 ಬಂದ್ಬಿಡಿ ಅಂತ ಮೆಸೇಜ್ ಕಳಿಸೋರು ಅವರು. ಇದ್ರ ಮತ್ತೆ ನಮ್ಗೆಲ್ಲ ಮಧ್ಯ ಸೂತ್ರಧಾರ ಇವರು ರಾಮಹರೀಶ್ವರ್ ಅವ್ರು ಇಲ್ವಲ್ಬೋದು ಇವತ್ತು. ಅವರೇ ಆಕ್ಚುಲ್ ಆಗಿ ಈ ಸಿನಿಮಾಗೆ ನನಗೆ 2 ಸಲ ಇವ್ರನ್ನ ನಾಗೇಶ್ವರನ್ನ ಕರ್ಕೊಂಡ್ಬಂದು ಪರಿಚಯ ಮಾಡಿದ್ದು. ಒಟ್ಟಿನಲ್ಲಿ ಸಿನಿಮಾದಲ್ಲಿ ನಾನು ಇದ್ದೀನಿ, ನಾನು ಎಷ್ಟು ಚೆನ್ನಾಗಿರ್ತೀನಿ, ಅದನ್ನ ಎಷ್ಟು ಚೆನ್ನಾಗಿ ಬಳಸ್ಕೊಳ್ತಾರೆ ಅನ್ನೋದು ಸುಪ್ರೀತಿ ಬಿಟ್ಟಿದ್ದು ಅಲ್ವಾ? ಓಕೆ, ಸೊ ನಿಮ್ಗೆ ಬಿಟ್ಟು ಬಾರ, ನಿಮ್ಗೆ ಬಿಟ್ಟಿದ್ದು. ಥ್ಯಾಂಕ್ಸ್. ಬೇರೆ ಏನಾದ್ರು ಇದ್ರೆ ನೀವೇ ಕೇಳಿ, ನನಗೇನು ಇನ್ನು ಕರೆ ಅಂತ ಅವ್ರು ಹೇಳ್ಬಿಟ್ಟಾರ ಪೂರ್ತಿ. ಅದು ಒಂದು ಸಪ್ರೇಟ್ ಪ್ರೆಸ್ ಮೀಟ್ ಅಂತಿದ್ರು. ಈಗ ನನಗೆ ಕ್ಯೂರಿಯಾಸಿಟಿ ಆಗಿದೆ, ಯಾರಪ್ಪ ನನ್ನ ಜೊತೆ ಕಾರು ಅದು ಸಪ್ರೇಟ್ ಆಗಿದ್ರೆ ಇನ್ಯಾರು ದೊಡ್ಡದಾಗೆ ಇರ್ಬೇಕು, ನನಗೆ ಇದ್ದಾಗಿರೋದು ಅಲ್ವಾ? ಇಲ್ಲೆಲ್ಲ ರಿವೀಲ್ ಮಾಡಂಗಿಲ್ಲ, ಎಲ್ಲರೂ ಹೇಳ್ಬಿಟ್ರೆ ಆಟ ಹೇಳ್ಕೊಟ್ಬಿಟ್ಟು ಟೀ ಕಾಫಿ ಕೊಡೋದು ಬಿಟ್ಟು ಎಲ್ಲರೂ ಹೇಳೋದಿಲ್ಲ. ಇನ್ನು ಅವ್ನು ಯಾಕೆ ಅವ್ನು ಯಾಕೆ ಬಿಟ್ಟು ಅದೇ ನೆಕ್ಸ್ಟ್ ಇನ್ನೊಂದು ಪ್ರೆಸ್ ಮೀಟ್ ಇದೆ, ಇನ್ನೊಂದು ಮಾತುಕತೆ ನಡೀತಾ ಇದೆ. ಓಕೆ, ಏನ ಇಲ್ಲ ಅವರು ಪಾಪ ಅವರು ದ ವೇ ಶಿ ಇಸ್ ಇಂಟ್ರೆಸ್ಟೆಡ್ ಇನ್ ದಿ ಪ್ರಾಜೆಕ್ಟ್. ಅವ್ರ ಹಠ ಏನಂದ್ರೆ ನೀವೇ ಇರ್ಬೇಕು ಅನ್ನೋದು ಒಂದು ಹಠ. 2ನೇ ಸರಿ ಬಂದಾಗ ಅವ್ರು ಇಲ್ಲ ಸರ್ ಈ ಸಿನಿಮಾದಲ್ಲಿ ನೀವಿದ್ರೆ ಮುಗಿಸಿದ್ರೆ ಮಾಡಲ್ಲ ಅನ್ನೋದು ಹಠ ಹಿಡ್ಕೊಟ್ರು. ಸರಿ ಆಯ್ತು ನಡೀರಿ ಅಂತ ಬಂದಿದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಅಂಡ್ ಅದಕ್ಕಿಂತ ಏನ್ ಬೇಕು, ನನ್ನ ಪ್ರೆಸೆನ್ಸ್ ಅವ್ರಿಗೇನೋ ಮುಖ್ಯ ಅನ್ಸುತ್ತೆ, ಅದರಿಂದ ಏನೋ ಚೆನ್ನಾಗಾಗುತ್ತೆ ಅಂತ ಅವ್ರು ಅನ್ಕೋಬೇಕಾದ್ರೆ ಅದು ಅವ್ರ ಇಷ್ಟ. ಇನ್ನು ಚೆನ್ನಾಗಿ ಮಾಡ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದು. ನಾನಂತೂ ಇನ್ನು ಮನಸ್ಫೂರ್ತಿ ಒಳಗೆ ಎಂಟ್ರ್ ಆಗಿದ್ದೀನಿ, ಎಷ್ಟು ಚೆನ್ನಾಗಿ ಬಳಸ್ಕೋತಾರೆ ಅಂತ ಅವ್ರಿಗೆ ಬಿಟ್ಟಿದ್ದು. ನೀವ್ ಹೇಳಿ, ಸ್ಟಾರ್ಟ್ ಯುವರ್ ಇಂಟ್ರಾಗೇಷನ್. ಹಾ, ಯಾವುದೇ ಹೇಳಿದ ತಕ್ಷಣ ಕೆಲ್ಸಗಳು ನಡೀತಿರ್ಲಿಲ್ಲ. ಅದು ತಡೆಯಾಜ್ಞೆಗಳು ಜಾಸ್ತಿ ಬರ್ತಾ ಇತ್ತು. ಸರಿ ಹೇಳದೆ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದಕ್ಕೆ ಒಂದಷ್ಟು ಸಿನಿಮಾ ಮುಗಿಸೋ ಆಯ್ತು ನಾನು. ಅದೆಲ್ಲ ಬರ್ತಾ ಪಿಕ್ಚರ್ ರೆಡಿ ಇದ್ದಾಗ ಸ್ಟೇಜ್ ಮೇಲೆ ಬಂದ್ಬಿಡೋಣ ಅಂತ ಇವತ್ತು ಅದ್ರೊಳಗೆ ಎಲ್ಲೂ ಮಾತಾಡಿದ್ದಾರೆ. ಆಯ್ತು, ಒಂದು 70% ಆಗಿದೆ, ಇನ್ನೊಂದು 40-30%, 35% ಬಾಕಿ. ಸೇಮ್ ಹೇಳ್ದಂಗೆ 20 ಹಾಡು 22 ಹಾಡು ಇಟ್ಕೊಂಡೇ ಬರ್ತೀನಿ ಸಿನಿಮಾದಲ್ಲಿ. ಅದು ಪ್ರೇಮ್ ಲೋಕ ಅಂತ ಟೈಟ್ಲ್ ಇಲ್ಲದೆ ಇರ್ಬೋದು, ಬಟ್ ಪ್ರೇಮ್ ಲೋಕ ಮೀರ್ ಅಂತ ಒಂದು ಸಿನಿಮಾ ಅಂತೂ ತರ್ತಾ ಇದ್ದೀನಿ, ಆದಷ್ಟು ಬೇಗ ಬರುತ್ತೆ. ನೋಡಿದೆ, ಇದಕ್ಕೆ ನಿಮ್ ಬಾಯಲ್ಲಿ ಸುಮ್ಮನೆ ಇರಲ್ಲ ಅಂತ ಹೇಳುವ, ನಿಮಗೆ ಇಂಟ್ರಾಗೇಷನ್ ಮಾಡ್ಬೇಕು. ಏನಾರ ಅನ್ಕೊಳ್ಳಿ ನೀವು. ಅಲ್ಲ ಬರ್ತೀನಿ. ಅದು ಏನಾಗುತ್ತೆ ಅಂದ್ರೆ ಟೈಮ್ ತಗೋತಾ ಇದೆ ಸಿನಿಮಾ. ಆಲ್ರೆಡಿ ನಾನು 150 ಡೇಸ್ ಶೂಟಿಂಗ್ ಮಾಡಿದ್ದೀನಿ, ಇನ್ನೊಂದು 50 ಡೇಸ್ ಶೂಟಿಂಗ್ ಇದೆ, 200 ಡೇಸ್ ಶೂಟಿಂಗ್ ನಡೀತಾ ಇದೆ, ಹಾಡುಗಳು ಸಾಕಷ್ಟು ಇದೆ, ಟೈಮ್ ತಗೋತಾ ಇದೆ. ಸೊ ನಾನು ಅನೌನ್ಸ್ ಮಾಡುವಾಗ ಏನಾಗುತ್ತೆ, ಸ್ಪಿರಿಟ್ ಅಲ್ಲಿ ಈ ಜಾನ್ವರಿ ಬಂದ್ಬಿಡ್ತೀನಿ ಅಂತೀನಿ, ಬಟ್ ಅದೇನೋ ಕಾರಣಕ್ಕೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಸೊ ಮತ್ತೆ ಜಾನ್ವರಿ ಬಂದಾಗ ನೀವೇ 1000 ಪ್ರಶ್ನೆ ಕೇಳ್ತಾರೆ, ಯಾಕೆ ಹೇಳಿದ ಟೈಮಿಗೆ ಬರಲಿಲ್ಲ ಅಂತ ನೀವೇ ಹೊಡಿತಾರೆ. ನೀವೇ ಮಾಡೋದು ಜಾಸ್ತಿ ಅದು ಎಲ್ಲ ಕಡೆ. ಸೊ ಇವೆಲ್ಲ ಹೇಳೋದೇ ಬೇಡ, ರೆಡಿ ಆದ್ಮೇಲೆ ಹೇಳೋಣ ಅನ್ನೋದು ಒಂದು ಹಠ ಇಟ್ಕೊಂಡು ಕೂತಿದ್ದೀನಿ ಅಷ್ಟೇ. ಈ ಸರಿ ಏನಂದ್ರೆ ವೆನ್ ದ ಟೋಟಲ್ ಪ್ರಾಡಕ್ಟ್ ಇಸ್ 95% ರೆಡಿ, ಅವಾಗ ಬಂದು ನಿಂತ್ಕೊಂಡಾಗ ಮಾತಾಡೋದಕ್ಕೂ ವಿಷಯ ಇರುತ್ತೆ, ಹೇಳೋದಕ್ಕೂ ವಿಷಯ ಇರುತ್ತೆ. ಅದೇನೋ ನಿಮಗೆ ಗೊತ್ತಾಗುತ್ತೆ, ಅದು ಹೇಳೋದೇ ಬೇಕಾದ್ರೆ. ನೆಕ್ಸ್ಟ್ ಟೈಮ್ ನಾನು ಏನು ಸ್ಟೇಜಲ್ಲಿ ಬಂದು ಈ ತರ ಸಿನಿಮಾ ಮಾಡಿದೀನಿ, ಆ ತರ ಸಿನಿಮಾ ಮಾಡಿದೀನಿ ಅಂತ ನಾನು 40 ವರ್ಷದಲ್ಲಿ ಯಾವತ್ತೂ ಹೇಳಿಲ್ಲ.
ಸಿನಿಮಾ ಪರದೆ ಮೇಲೆ ಬಿಡ್ತಿದ್ವಿ, ಜನ ಸಿನಿಮಾ ಪರದೆಯಲ್ಲಿ ಮಾತಾಡೋರು. ಇವತ್ತು ನಾವ್ ಹಿಂಗ್ ಕೂತ್ಕೊಂಡು ಸುಮ್ಮನೆ ನಾವು ಸಿನಿಮಾ ಹಂಗ್ ಮಾಡ್ತಾ ಇದೀವಿ, ನಾವ್ ಹಿಂಗ್ ಮಾಡ್ತಾ ಇದೀವಿ, ಅದೆಲ್ಲ ಏನು ನಡೆಯೋದಿಲ್ಲ. ಇವತ್ತು ಪರದೆ ಮೇಲೆ ನೋಡೋನ್ ಏನ್ ಹೇಳ್ತಾನಲ್ಲ ಸಿನಿಮಾ ಅಲ್ಲಿ ಏನ್ ಕಾಣಿಸುತ್ತಲ್ಲ ಅದು ಫೈನಲ್ ಸಿನಿಮಾ ಆಗೋದು. ಅದೇ ತರ ಸಿನಿಮಾ ಮಾಡ್ಬೇಕು, ಜಾಸ್ತಿ ನಮ್ ಸಿನಿಮಾ ಬಗ್ಗೆ ಮಾತಾಡ್ಬಾರ್ದು ಅನ್ನೋದು ನನ್ನಲ್ಲಿರೋ ಆಟ ಈ ಸರಿ. ಅದನ್ನ ಮಾಡ್ಕೊಂಡು ಸಿನಿಮಾ ತೋರಿದ್ರೆ ನಿಮಗೆ ಗೊತ್ತಾಗ್ತದೆ ಏನ್ ಸಿನಿಮಾ. ಇವತ್ತೇನಾಗಿದೆ ಗೊತ್ತಾ ಸರ್, ಜಾಸ್ತಿ ಮಾತಾಡ್ತಾ ಇದ್ರೆ ಒಂದ್ ವಾರಕ್ಕೂ ಸಿನಿಮಾ ನಿಲ್ತಾ ಇಲ್ಲ. 50 ಫಿಲಮ್ಸ್ ಅಟ್ಲೀಸ್ಟ್ ಫ್ರಮ್ ಜಾನ್ವರಿ ಟು ಫೆಬ್ರವರಿ ನೋಡಿದಾಗ ನನ್ಗೆ ಜ್ಞಾಪಕ ಇರೋಂಗೆ ಒಂದ್ ವಾರನೂ ಒಂದ್ ದಿವಸ ಸಿನಿಮಾ ನಿಲ್ತಾ ಇಲ್ಲ. ಚೆನ್ನಾಗಿಲ್ಲ, ನಿಲ್ಲೋದಿಲ್ಲ ಅಷ್ಟೇ. ಅದಕ್ಕೆ ಆನ್ಸರ್ಸ್ ಆಲ್ ಥ್ರೂ ಹಿಸ್ಟ್ರಿ ಆಫ್ ಸಿನಿಮಾ 5 ಸಿನಿಮಾ ಸಕ್ಸಸ್ ಆಗುತ್ತೆ 100 ಸಿನಿಮಾ ಬಂದಾಗ. ಇನ್ನು 5 ಸಿನಿಮಾ ಅವ್ರು ಹಾಕಿರೋ ದುಡ್ಡು ಬರುತ್ತೆ, ಇನ್ನು 90 ಸಿನಿಮಾ ಫೇಲ್ ಆಗಿರೋದು. ಇದು ಹಿಸ್ಟ್ರಿ ಆಫ್ ಸಿನಿಮಾಗಳು ಹುಟ್ಟದಾಗಿಂದ ಬಂದಿರುವಂತ ಕ್ಯಾಲ್ಕುಲೇಷನ್. ಇದು ಹಂಗೆ ನಡೆಯೋದು. ಅಂಡ್ ಇವತ್ತು ಇವಾಗ ಕನ್ನಡ ಹ್ಯಾಸ್ ಟೇಕನ್ ದಿ ಲಾಸ್ಟ್ ಪೊಸಿಷನ್. ಕಾಂಪಿಟೇಷನ್ ಫ್ರಮ್ ದಿ ಅದರ್ ಲ್ಯಾಂಗ್ವೇಜಸ್ ಜಾಸ್ತಿ, ನಿಮಗೆ ತೆಲುಗು ಆಗಿರ್ಬೋದು, ಮಲಯಾಳಂ ಎಲ್ಲ ಜಾಸ್ತಿ ಆಯಿತು. ಸೊ ಡೆಫಿನೆಟ್ಲಿ ಯು ಹ್ಯಾವ್ ಟು ಫೇಸ್ ದಿ ಫೈಟ್. ಅಂಡ್ ಅದು ಇವತ್ತಲ್ಲ, ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಮಾಡಬೇಕಾದ್ರೆ ನೀವು ಹೋರಾಟ ಮಾಡಲೇಬೇಕು. ನೀವು ಯು ಹ್ಯಾವ್ ಟು ಕಾಂಪೀಟ್ ಆಲ್ 5 ಲ್ಯಾಂಗ್ವೇಜ್ ಸಿನಿಮಾಸ್. ಇಟ್ ಇಸ್ ಅ ಮಸ್ಟ್. ನೋಡಿ, ಆ ಚಿಕ್ಕ ಮಗು ಕ್ಲಾಪ್ ಹೊಡಿತೀನಿ, ನೀವು ಯಾರು ಹೊಡಿಲಿಲ್ಲ ಅದಕ್ಕೆ. ಅಂಡ್ ಸಿನಿಮಾ ಇಲ್ಲ ಅಂದ್ರು ನಾನು ಪ್ಯಾನ್ ಇಂಡಿಯಾಗೆ ಹೋಗಲ್ಲ, ಮಾಡಿದ್ಮೇಲೆ ಅದು ಪ್ಯಾನ್ ಇಂಡಿಯಾಗೆ ಹೋಗಲ್ಲ. ಅವ್ರು ಬಂದು ಹೊತ್ಕೊಂಡು ಹೋಗ್ಬೇಕು ಸಿನಿಮಾ. ಅದೇ ತರ ಪ್ರತಿ ಪ್ರೇಮ್ ಲೋಕ ಅಂತ ಹೇಳಿದ್ರು ಶಾಂತಿ ಪ್ರೇಮ್ ಲೋಕನ ಅವರೇ ಹೊತ್ಕೊಂಡು ಹೋಗ್ರಿ ಎಲ್ಲಾ ಭಾಷೆಗೆ. ಎಲ್ಲ ಕಡೆ ಶಾಂತಿ ಕ್ರಾಂತಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಾರೆ, ಅಲ್ಲ ಪ್ರೇಮ್ ಲೋಕ ಪ್ಯಾನ್ ಇಂಡಿಯಾ ಸಿನಿಮಾ. ಫಸ್ಟೇ ಸಿನಿಮಾ ಮಾಡಿದ್ವಿ ಪ್ರೇಮ್ ಲೋಕ, ತಮಿಳು ಕನ್ನಡ ಒಟ್ಟು ಶೂಟ್ ಮಾಡಿದ್ವಿ, ತೆಲುಗು ಡಬ್ಬಿಂಗ್ ಆಯ್ತು. 3 ಅಟ್ ಎ ಟೈಮ್ ರಿಲೀಸ್ ಆಗಿ ಸಿನಿಮಾ. ಯಾವುದು ನಾವು ಯಾವತ್ತೂ ಬದಲಾಗೋದಿಲ್ಲ, ರೀ ಮೆಥಡ್ ಬದಲಾಗುತ್ತೆ ಅಷ್ಟೇ. ಕಣ್ಣಲ್ಲಿ ನೋಡ್ತಿದ್ರೆ ಈಗ ಮೆಸೇಜ್ ಅಲ್ಲಿ ಮಾಡ್ತಾರೆ ಅಷ್ಟೇ, ಏನಿಲ್ಲ. ಪ್ರೀತಿ ಯಾವತ್ತು ಬದಲಾಗೋದಿಲ್ಲ, ಪ್ರೀತಿ ಅದೇ. ಅವಾಗಲೂ ಮಾಡ್ತೀರಿ, ನೀವು ಇರ್ಲಿಲ್ಲ ಅವಾಗೆಲ್ಲ ಅಷ್ಟೇ. ಎಲ್ಲಾ ಕಾಲದಲ್ಲೂ ಅವ್ರವ್ರು ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ತಪ್ಪುಗಳು ಹೊಸ್ತಲ್ಲ, ತಪ್ಪುಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎದ್ದು ಕಾಣಿಸ್ತವೆ ಅಷ್ಟೇ. ಅದನ್ನ ಚೆನ್ನಾಗಿ ಗುರುತಿಸ್ತೀರಾ, ಅದಕ್ಕೆ ಚೆನ್ನಾಗಿ ಹೆಡ್ಲೈನ್ ಕೊಡೋದು ಕಲ್ತಿದ್ದೀರಾ ಎಲ್ಲರೂ. ಟೈಟಲ್ ನಮ್ಮ ಹತ್ರ ಮಾಡೋದಕ್ಕಿಂತ ಅಟ್ಲಿ ನಿಮ್ಮನ್ನ ಕೇಳ್ಬೇಕು ಟೈಟಲ್ ಸಿನಿಮಾ ಇಡೋದಕ್ಕೆ. ಹೆಡ್ಲೈನ್ಸ್ ತುಂಬಾ ಚೆನ್ನಾಗಿ ಕೊಡ್ತೀರಾ ನೀವು, ಅದು ಕರೆಕ್ಟ್. ಇವತ್ತು ಅದ್ರ ತೊಂದರೆನೇ ಇಲ್ಲ. ಇವತ್ತು ಮಿಸ್ಟೇಕ್ಸ್ ಯಾರು ಯಾವ ಪದದಲ್ಲಿ ಮಾಡಿಲ್ಲ ರೀ? ನಾಗರಾಜ ಮಾಡಿದ್ದಾರೆ ಸರ್. ಯಾವ ನಾಗರಾಜಪ್ಪ? ಅವನ ಹೆಸರು ನಾಗರಾಜ. ಅವನ ಹೆಸರು ನೀವು ಮಾಡಿದ್ರಲ್ವಾ? ಲವ್ ಮಾಡಿದ್ರಲ್ವಾ ನೀವು? ತುಂಬಾ ಅಂದ್ರೆ 5-6 ಏನ್ ಲವ್ ಮಾಡಿದ್ದ? ಏನ್ ಮಾಡಿದ್ದೆ? ಒನ್ ಸೈಡ್ ನೀವು ಸುಮ್ಮನೆ ಅಲ್ಲ 5 ಜನ ನಿಜ ಲವ್ ಮಾಡಿದ್ರ ನೀವು ಹುಡುಗಿರ್ನ? 5 ಜನ ಕರ್ಕೊಂಡು ಓಡಾಡಿದ್ದೀರಾ? ನೀವು ಯಾವ್ದು ಸ್ಕೂಲಲ್ಲಿ ಈಗ ನೋಡ್ಬೋದಕ್ಕೆಲ್ಲ ಲವ್ ಅನ್ಕೊಂಡು 5 ಜನದ ಹೆಸರು ಹೇಳ್ರಿ. ಯಾಕೆ ನಮ್ಮದ್ ಮಾತ್ರ ಇಲ್ಲಿ ನಿಂತ್ಕೊಂಡು ಕೇಳ್ತೀರಾ? ಕೇಳಕ್ ಬರ್ಬೇಕು ನಾವು. ಹೇಳ್ರಿ ಪರವಾಗಿಲ್ಲ, ಒಂದೇ ಹೇಳ್ರಿ. ಯಾಕೆ ಮಗುವಾಗಿ ಮಗುವಾಗಿ ಸಪ್ರೇಟ್ ಆಯ್ತಾ? ಚಲೋ ಮುಗೀತಾ? ಏನ್ ಮಾತಾಡ್ದವ್ರೆ? ಫಿನಿಶ್ ಯೋರ್ ಕ್ವಶನ್ಸ್. ಓಕೆ, ಅಲ್ಲಿ ಬಂದು ಎದುರುಗಡೆ ಕೂತ್ಕೊಳ್ಳೋಣ. ಓಕೆ, ಚಲೋ. ಸ್ವಲ್ಪ ಹಿಂದೆ 1 ನಿಮಿಷ ಸರ್.